Hi, hello, namaste. Welcome back to Start Smart by Maitri Academy YouTube channel. Yeah, ನಾವು ಆಲ್ರೆಡಿ PGCET ಆ್ಯಂಡ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರುವಂತಹ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ದು ಸಮ್ ಟಾಪಿಕ್ಸನ್ನು ಡಿಸ್ಕಸ್ ಮಾಡಿದ್ದೆ. ಬಟ್ ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ PGCET MCA ಸ್ಟೂಡೆಂಟ್ಸ್ಗೆ ಮ್ಯಾಥಮ್ಯಾಟಿಕ್ಸಲ್ಲಿ ಸಮ್ ಟಾಪಿಕ್ಸನ್ನು ಕೊಟ್ಟಿರ್ತಾರೆ. ಅದು ಕೂಡ 20 ಮಾರ್ಕ್ಸ್ಗೆ ಕವರ್ ಆಗುತ್ತೆ. ಅವರೇನು PGCET ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ ಅದಕ್ಕೆ. ಸೊ ಇದು ಓನ್ಲಿ MCA ಸ್ಟೂಡೆಂಟ್ಸ್ಗೆ ಮಾತ್ರ ಇರುತ್ತೆ. MBA ಸ್ಟೂಡೆಂಟ್ಸ್ಗೆ ಈ ಪಾರ್ಟಲ್ಲಿ ಯಾವುದೇ ರೀತಿ ಕ್ವೆಶನ್ಸನ್ನು ಕೇಳಲ್ಲ. MCA ಸ್ಟೂಡೆಂಟ್ಸ್ ಮಾತ್ರ ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವತ್ತು ಏನು ಸಿಲೆಬಸ್ಸಲ್ಲಿದೆ ಅದನ್ನು 1 by 1 ಈಗ ಪಾರ್ಟ್ 1 ವಿಡಿಯೋ ಪಾರ್ಟ್ 2 ವಿಡಿಯೋ ಅಂತ ನಾನು ವಿಡಿಯೋಸನ್ನು ಮಾಡಾಕ್ತಾ ಇದ್ದೀನಿ. ಸೊ ಇವತ್ತು ನಾನು ಪಾರ್ಟ್ 1 ವಿಡಿಯೋದಲ್ಲಿ ಫಸ್ಟು ಆಲ್ಜಿಬ್ರಾದಲ್ಲಿ ಫಂಡಮೆಂಟಲ್ ಆಪರೇಷನ್ಸ್ ಇನ್ ಆಲ್ಜಿಬ್ರಾ, ಎಕ್ಸ್ಪ್ಯಾನ್ಷನ್ ಅಂದ್ರೇನು, ಫ್ಯಾಕ್ಟರೈಸೇಷನ್ ಅಂದ್ರೇನು, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೇನು, ಇಷ್ಟು ಕಾನ್ಸೆಪ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಏನು ಈ PGCET MCAಲಿ ಟೋಟಲ್ ಈ ಮ್ಯಾಥಮ್ಯಾಟಿಕ್ಸ್ ಅನ್ನೋ ಟಾಪಿಕಲ್ಲಿ 20 ಮಾರ್ಕ್ಸ್ಗೆ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಫಸ್ಟು ನಾನು ಥಿಯರಿಟಿಕಲ್ ಪಾರ್ಟಲ್ಲಿ ಏನೇನು ಬರುತ್ತೆ ಅದರ ಕಾನ್ಸೆಪ್ಟ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟಲ್ಲಿ ಆ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ಕ್ವೆಶನ್ಸನ್ನು ಕೇಳಿದ್ರು, ಯಾವ ರೀತಿ ಕ್ವೆಶನ್ಸನ್ನು ನಾವು ಟ್ರಿಕ್ಸನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕು ಅದನ್ನು ಕೂಡ ನಾನು ಎಂಡ್ ಆಫ್ ದ ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್, ಫಂಡಮೆಂಟಲ್ ಆಪರೇಷನ್ ಆಫ್ ಆಲ್ಜಿಬ್ರಾ. ಸೊ ಫಂಡಮೆಂಟಲ್ ಆಪರೇಷನ್ ಆಫ್ ಆಲ್ಜಿಬ್ರಾ ಅಂತ ಹೇಳಿದ್ರೆ ಆಲ್ಜಿಬ್ರಾದಲ್ಲಿ ಯಾವ ಯಾವ ಆಪರೇಷನ್ಸನ್ನು ಮಾಡ್ತೀವಿ. ಇಲ್ಲಿ ಆಪರೇಷನ್ಸ್ ಅಂದರೆ ನಮಗೆ ಅಡಿಷನ್ ಇರ್ಬೋದು, ಸಬ್ಸ್ಟ್ರಾಕ್ಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು. ಸೊ ಮ್ಯಾಥ್ಸಲ್ಲಿ ಬರುವಂಥ ಕಾಮನ್ 4 ಏನು ಆಪರೇಷನ್ಸ್ ಇದೆ ಅದನ್ನು ನಾವು ಯೂಸ್ ಮಾಡ್ತೀವಿ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನೇನು ಬರುತ್ತೆ ಸೊ ಅದ್ರ ಬಗ್ಗೆ ನಾವು ಈಗ 1 by 1 ನೋಡ್ಕೊಳ್ತಾ ಹೋಗೋಣ. ಬೇಸಿಕ್ಸಿಂದ ಹೇಳ್ತೀನಿ. ಯಾಕೆ ಅಂದರೆ ತುಂಬ ಸ್ಟೂಡೆಂಟ್ಸು BCom ಮಾಡಿದವರು ಕೂಡ MCAಗೆ ಜಾಯ್ನ್ ಆಗ್ತಾ ಇರ್ತಾರೆ. ಅವರು ಈ ಟಾಪಿಕನ್ನು ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ಅವ್ರಿಗೆ ಟಚ್ ಒಟ್ಟೋಗಿರುತ್ತೆ. ಇದು PUಲಿ ಓದಿದ್ರೆ ಮಾತ್ರ ಗೊತ್ತಿರುತ್ತೆ, ಇಲ್ಲಾಂದರೆ ಇದ್ರ ಆ್ಯಕ್ಚುಲಿ ಪ್ರೈಮರಿ ಲೆವೆಲಲ್ಲೂ ಇರುತ್ತೆ, ಬಟ್ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಇದರ ಟಚ್ ಹೊಟ್ಟೋಗಿರುತ್ತೆ. ಅದಕ್ಕೋಸ್ಕರ ನಾನು ಬೇಸಿಕ್ಕಿಂದನೂ ಇದನ್ನು ಮಾಡ್ತಾ ಹೋಗ್ತೀನಿ. ಆಲ್ಜಿಬ್ರಾದಲ್ಲಿ ಏನು ಬರುತ್ತೆ, ಟರ್ಮ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು, ವೇರಿಯೇಬಲ್ಸ್ ಅಂದ್ರೇನು, ಸೊ ಅಲ್ಲಿಂದ ಫಂಡಮೆಂಟಲ್ಸ್ ಇಂದನೂ ನಾನು 1 by 1 ಮಾಡ್ತಾ ಹೋಗ್ತೀನಿ. ಸೊ ಇದು ಯಾರು BCom ಮಾಡಿ ನೆಕ್ಸ್ಟು MCAಗೆ ಹೋಗ್ಬೇಕು ಅಂತ ಇರ್ತಾರೆ ಆ ಸ್ಟೂಡೆಂಟ್ಸು ತುಂಬ ಕಾನ್ಸಂಟ್ರೇಟ್ ಮಾಡಿ ಈ ಟಾಪಿಕ್ಸ್ಗಳನ್ನು ನೋಡ್ಕೋಬೇಕು. ಓಕೆ, ಫಸ್ಟ್ ನಾನಿವತ್ತು ಫಂಡಮೆಂಟಲ್ ಆಪರೇಷನ್ ಆಫ್ ಆಲ್ಜಿಬ್ರಾದಲ್ಲಿ ನಾನು ಕಲಿಯೋ ಅಂಥದ್ದು ಇದರಲ್ಲಿ ಫಸ್ಟ್ ಒನ್ ಕಾನ್ಸ್ಟೆಂಟ್ ಅಂದರೆ ಏನು. ಫಸ್ಟ್ ಟಾಪಿಕ್ ಕಾನ್ಸ್ಟೆಂಟ್. ವಾಟ್ಸ್ ದ ಮೀನಿಂಗ್ ಆಫ್ ಕಾನ್ಸ್ಟೆಂಟ್? ಕಾನ್ಸ್ಟೆಂಟ್ ಅಂದರೆ ಈಗ ಎಕ್ಸಾಂಪಲ್ ಮೂಲಕ ನೋಡೋಣ. 1 ಇದೆ, 5, 12, 73, 100 ಎಕ್ಸೆಟ್ರಾ. ಓಕೆ, ಸೊ ಇಲ್ಲಿ 1 ಅಂತ ಮಾತ್ರ ಕರೆಯೋದಕ್ಕಾಗೋದು. ನಾವು 1 2 ಅಂತ ಕರೆಯೋಕ್ಕಾಗತ್ತಾ? 1 = 2 ಆಗುತ್ತಾ? ನೋ, ಇಟ್ಸ್ ನಾಟ್ ಪಾಸಿಬಲ್. 5 5 ಅಂತಾನೆ ಕರಿಬೇಕು, 12 12, 73 73 ಅಂತಾನೆ ಕರಿಬೇಕು. ಸೊ ಅದಕ್ಕೆ ಆದಂತಹ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ. ಈಗ ಕೈನ ಕೈ ಅಂತಾನೆ ಕರೆಯೋಕ್ಕಾಗೋದು, ಕಾಲಂತ ಕರೆಯೋಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ಆದ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ. ಸೊ ಅದೇ ಥರ ಈ ನಂಬರ್ಸ್ಗಳಿಗೂ ಕೂಡ ಅದಕ್ಕೆ ಆದ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇದೆ. ಸೊ ನಾವು ಯಾವುದನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ವಿ ಕಾಂಟ್ ಚೇಂಜ್. ನಾವು ಯಾವುದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಚೇಂಜ್. ಯಾವುದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅವುಗಳನ್ನ ಏನಂತ ಕರಿತೀವಿ ನಾವು? ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ಕಾನ್ಸ್ಟೆಂಟ್ಸ್ಗೆ ಎಕ್ಸಾಂಪಲ್ ಯಾವುದು? 1, 5, 12, 73 ಈ ಥರ ಯಾವ್ಯಾವ ನಂಬರ್ಸ್ ಬರುತ್ತೆ ಅದನ್ನು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ. ಇದರಲ್ಲಿ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದರೆ ಏನು? ವೇರಿ, ಆ ನೇಮಲ್ಲಿ ಇರೋದೇ ಹೇಳ್ತಾ ಇದೆ, ವೇರಿ ಆಗ್ತಾ ಹೋಗುತ್ತೆ. ನಾವು ಸಮ್ ಕ್ವೆಶನ್ಸನ್ನ ಸಾಲ್ವ್ ಮಾಡುವಾಗ ಪುಟ್ x = 3, ಪುಟ್ x = 0 ಆ ಥರ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು x = 1 ಅಂತ ತೊಗೊಂಡ್ರೆ ಅದ್ರ 1 ವ್ಯಾಲ್ಯೂ ತಗೊಳುತ್ತೆ, ಅಥವಾ x = 11 ಅಂತ ತೊಗೊಂಡ್ರೆ ಅದ್ರ 11 ವ್ಯಾಲ್ಯೂ ತಗೊಳುತ್ತೆ, ಅಥವಾ x = 100 ಅಂತ ತೊಗೊಂಡ್ರೆ ಅದು 100 ವ್ಯಾಲ್ಯೂ. ನಾವು ಆ ಒಂದು ಎಕ್ಸ್ಗೆ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಅದು 1ರಿಂದ 1ಕ್ಕೆ ವೇರಿ ಆಗ್ತಾ ಇದೆ ಅಲ್ವಾ? ಇಲ್ಲಿ 1 ಇದೆ, ಇಲ್ಲಿ 11 ಇದೆ, ಇಲ್ಲಿ 100 ಇದೆ. ಸೊ ನಾವು ಕೊಡೋ ವ್ಯಾಲ್ಯೂನ ಅದು ಆಕ್ಯುಪೈ ಮಾಡುತ್ತೆ. ಈಗ ನೀರನ್ನ ನಾವು ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್ ಶೇಪ್ ಬರುತ್ತೆ, ಅದನ್ನೇ ನಾವು ತಟ್ಟೆಗೆ ಹಾಕಿದ್ರೆ ತಟ್ಟೆ ಶೇಪ್ ಬರುತ್ತೆ.
ಸೊ ಅದು ವೇರಿ ಆಗ್ತಾ ಇರುತ್ತೆ, ನಾವು ಕೊಡೋ ವ್ಯಾಲ್ಯೂ ಮೇಲೆ ವೇರಿ ಆಗ್ತಾ ಇರುತ್ತೆ. ಆ ಥರದನ್ನ ಏನಂತ ಕರಿತೀವಿ, ವೇರಿಯೇಬಲ್ಸ್ ಅಂತ ಕರಿತೀವಿ. ಯೂಶುವಲಿ ನಾವು ಇಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಎಕ್ಸ್, ವೈ, ಝೆಡ್ ಆಲ್ಫಾಬೆಟಿಕ್ಸ್ ಏನಿದೆ ಎ ಟು ಝೆಡ್ ಸ್ಮಾಲ್ ಲೆಟರ್ಸ್ ಅದನ್ನ ಯೂಸ್ ಮಾಡ್ತೀವಿ. ಅವುಗಳನ್ನ ಏನಂತ ಕರಿತೀವಿ ನಾವು ಇಲ್ಲಿ ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ವೇರಿಯೇಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಟರ್ಮ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಟರ್ಮ್? ಈಗ 4 ಅನ್ನೋದು ಕೂಡ ಒಂದು ಟರ್ಮ್, 4x ಅನ್ನೋದು ಕೂಡ ಒಂದು ಟರ್ಮ್. ಅದು ಓನ್ಲಿ ಕಾನ್ಸ್ಟೆಂಟ್ ಆಗಿರ್ಬೋದು, ಕಾನ್ಸ್ಟೆಂಟ್ ಜೊತೆಗೆ ವೇರಿಯೇಬಲ್ ಆಗಿರ್ಬೋದು, ಅಥವಾ ಬರೀ ವೇರಿಯೇಬಲ್ ಆಗಿರ್ಬೋದು. ಈ ಒಂದು ಫಾರ್ಮೇಶನ್ ಅನ್ನ ನಾವೇನಂತ ಕರಿತೀವಿ, ಟರ್ಮ್ ಅಂತ ಕರಿತೀವಿ. ಬರೀ ಕಾನ್ಸ್ಟೆಂಟ್ ಇದ್ರೆ ಅದನ್ನು ಕೂಡ ಟರ್ಮ್ ಅಂತ ಕರಿಬಹುದು. ಬರೀ 4x ಇದು ಕಾನ್ಸ್ಟೆಂಟ್, ಇದು ವೇರಿಯೇಬಲ್, ಇದೆರಡೂ ಸೇರಿ ಏನಾಗುತ್ತೆ, ಟರ್ಮ್ ಆಗುತ್ತೆ. ಬರೀ x ಇದ್ರೂ ಅದನ್ನು ಕೂಡ ನಾವು ಟರ್ಮ್ ಅಂತ ಕರಿತೀವಿ. ಬಿಕಾಸ್ ಇಲ್ಲಿ 4 ಇದೆ, x ಪವರ್ 0, ಎನಿ ವ್ಯಾಲ್ಯೂ ಪವರ್ 0 ಇದ್ರೆ ಏನಂತ ಕರಿತೀವಿ, ಅದರದ್ದು ವ್ಯಾಲ್ಯೂ 1. x ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 1 ಆಗುತ್ತೆ. ಸೊ 4 ಕೂಡ ಟರ್ಮ್ ಆಗುತ್ತೆ. 4x ಇಲ್ಲೂ ಅಷ್ಟೇ 1 ಪವರ್ 0 ಅಂತಾನೆ ಕನ್ಸಿಡರ್ ಮಾಡಿ. ಇಲ್ಲ x ಜೊತೆಗೆ ಏನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ ಅಲ್ವಾ. ಇಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ, ಒಂದು ವೇರಿಯೇಬಲ್ ಇದೆ. ಒಂದು ಕಾನ್ಸ್ಟೆಂಟ್ ವೇರಿಯೇಬಲ್ ಎರಡೂ ಸೇರಿ ಏನಾಗುತ್ತೆ, ಟರ್ಮ್ ಆಗುತ್ತೆ. ಕಾನ್ಸ್ಟೆಂಟ್ ಮತ್ತೆ ವೇರಿಯೇಬಲ್ ಎರಡೂ ಸೇರಿ ಏನಾಗುತ್ತೆ, ಟರ್ಮ್ ಆಗುತ್ತೆ. ಸೊ ಇವುಗಳನ್ನ ನಾವು ಟರ್ಮ್ ಅಂತ ಕರಿತೀವಿ. ಓಕೆ, ಯಾ, ಅದೇ ರೀತಿ ಟರ್ಮ್ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ ಇದರಲ್ಲಿ, ಯಾ, ಕಾನ್ಸ್ಟೆಂಟ್, ವೇರಿಯೇಬಲ್, ಟರ್ಮ್, ಕೋಎಫಿಷಿಯಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಯೂಸ್ ಮಾಡೋದು ಕೋಎಫಿಷಿಯಂಟ್. ವಾಟ್ಸ್ ದ ಮೀನಿಂಗ್ ಆಫ್ ಕೋಎಫಿಷಿಯಂಟ್? ಫಾರ್ ಎಕ್ಸಾಂಪಲ್, ಹಿಯರ್ ಐ ಆಮ್ ಕನ್ಸಿಡರ್ 3y ಅಂತ ತಗೊಳ್ತೀನಿ. ಓಕೆ, 3y. ಈ y ಅನ್ನೋದು ನಮಗೆ ವೇರಿಯೇಬಲ್ ಅಂತ ಗೊತ್ತು, y ಅನ್ನೋದು ವೇರಿಯೇಬಲ್ ಅಂತ ಗೊತ್ತು. ಈ 3 ಕಾನ್ಸ್ಟೆಂಟ್ y ಜೊತೆಗಿದ್ದಾಗ ಇದನ್ನ ಕಾನ್ಸ್ಟೆಂಟ್ ಅಂತ ಕರೆಯಲ್ಲ. ಬರೀ ಓನ್ಲಿ 3 ಇರುತ್ತೆ ನೋಡಿ, ಓನ್ಲಿ 3 ಇರುತ್ತೆ ಅಥವಾ ಓನ್ಲಿ 11 ಇರುತ್ತೆ, ಬರೀ ನಂಬರ್ ಇರುತ್ತಲ್ಲ, ಆಗ ಮಾತ್ರ ಇವುಗಳನ್ನ ಏನಂತ ಕರಿತೀವಿ ನಾವು, ಕಾನ್ಸ್ಟೆಂಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಒಂದು ವೇರಿಯೇಬಲ್ ಜೊತೆಗೆ ಒಂದು ನಂಬರ್ ಬಂದಿದೆ ಅಂತ ಹೇಳಿದ್ರೆ ಈ ನಂಬರ್ ಅನ್ನ ನಾವೇನಂತ ಕರಿತೀವಿ, ಕೋಎಫಿಷಿಯಂಟ್ ಆಫ್ y ಅಂತ ಕರಿತೀವಿ. ಈಗ ಇಲ್ಲಿ 3 is a coefficient of y. Same thing, for example, I am consider 27x. ಇಲ್ಲೇನಾಗುತ್ತೆ, 27 is a coefficient of ಏನಾಗುತ್ತೆ, coefficient of x ಆಗುತ್ತೆ. ಸೊ x ವೇರಿಯೇಬಲ್, 27 coefficient of x ಆಗುತ್ತೆ. ಈ x ಜೊತೆಗೆ ಇರುವಂತ ನಂಬರ್ ಅನ್ನ ನಾವೇನಂತ ಕರಿತೀವಿ, ಕೋಎಫಿಷಿಯಂಟ್ ಅಂತ ಕರಿತೀವಿ. 27 ಮತ್ತೆ x ಎರಡು ಒಟ್ಟಿಗೆ ಆದ್ರೆ ಏನಾಗುತ್ತೆ, ಇದು ಟರ್ಮ್ ಆಗುತ್ತೆ. ಬರೀ x ಇದ್ರೆ ಅದನ್ನ ವೇರಿಯೇಬಲ್ ಅಂತಾನು ಕರಿಬಹುದು, ಟರ್ಮ್ ಅಂತಾನು ಕರಿಬಹುದು. ಓಕೆ, ಇದು ಕೋಎಫಿಷಿಯಂಟ್ ಆಯ್ತು. ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್ ಅಂತ ಇದೆ. ಎಕ್ಸ್ಪೋನೆಂಟ್ ಅಂದ್ರೆ ಏನು? ಎಕ್ಸ್ಪೋನೆಂಟ್ ಅಂದ್ರೆ ಈಗ ನಿಮ್ಗೆ ಸ್ಕ್ವೇರ್ ವ್ಯಾಲ್ಯೂಗಳೆಲ್ಲ ಬರೀತೀರಲ್ವಾ, ಇಲ್ಲಿ x2 ಇದೆ, y³ ಇದೆ, z ಪವರ್ 4 ಇದೆ, a ಪವರ್ 3 ಇದೆ. ಸೊ ಇಲ್ಲಿ ಏನ್ ಪವರ್ ಅಲ್ಲಿ ಏನ್ ರಿಪ್ರೆಸೆಂಟ್ ಮಾಡಿರ್ತೀವಿ ಇವುಗಳನ್ನ ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಪವರ್ ವ್ಯಾಲ್ಯೂ ಏನಿದೆ, ಪವರ್ ವ್ಯಾಲ್ಯೂಗಳೇನಿದೆ ಅದನ್ನ ನಾವೇನಂತ ಕರಿತೀವಿ, ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಓಕೆ, ಇಷ್ಟೇ ಎಕ್ಸ್ಪೋನೆಂಟ್ ಅಂತ ಹೇಳಿದ್ರೆ. ಓಕೆ, ಯಾ, ನೆಕ್ಸ್ಟ್ ಏನ್ ಬರುತ್ತೆ, ಆಪರೇಟರ್ ಅಂತ ಬರುತ್ತೆ. ಓಕೆ, ಆಪರೇಟರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಆಪರೇಟರ್? ಆಪರೇಟರ್ಗಳೇನಪ್ಪ ಆಲ್ಜಿಬ್ರಾದಲ್ಲಿ, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೆಲ್ಲಾನು ಏನಂತ ಕರಿತೀವಿ, ಆಪರೇಟರ್ಸ್. ಸೊ ಇದ್ರ ಜೊತೆಗೆ ಈಕ್ವಲ್ ಬರುತ್ತೆ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಈ ಸಿಂಬಲ್ಸ್ ನ ಯೂಸ್ ಮಾಡ್ತೀವಲ್ವ, ಅಡಿಷನ್ಗೆ ಪ್ಲಸ್, ಮೈನಸ್, ಇಂಟು, ಡಿವಿಷನ್, ಈಕ್ವಲ್, ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಇವುಗಳನ್ನ ಏನಂತ ಕರಿತೀವಿ ನಾವು, ಆಪರೇಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು d. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ, ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇನ್ನು ಈಸಿಯಾಗಿ ಅಂದ್ರೆ ನಾನು ಇನ್ನೊಂದು ತಗೊಳ್ತೀನಿ, 2x² ಪ್ಲಸ್ 3x ಪ್ಲಸ್ 4 ಇಸ್ ಈಕ್ವಲ್ ಟು 5. ಸೊ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗೆ ಇಲ್ಲಿ ಕಾನ್ಸ್ಟೆಂಟ್ಗಳು ಯಾವ್ಯಾವುದು,
ಕಾನ್ಸ್ಟೆಂಟ್ಗಳನ್ನು ನೋಡೋಣ. ಕಾನ್ಸ್ಟೆಂಟ್ ಯಾವ್ಯಾವುದು? 2 ಕಾನ್ಸ್ಟೆಂಟ್ ಆಗಲ್ಲ, ಯಾಕೆಂದ್ರೆ ವೇರಿಯೇಬಲ್ ಜೊತೆಗಿದೆ. 3 ಕಾನ್ಸ್ಟೆಂಟ್ ಆಗಲ್ಲ, ಯಾಕೆಂದ್ರೆ ಎಕ್ಸ್ ಅನ್ನೋ ವೇರಿಯೇಬಲ್ ಜೊತೆಗೆ ಅದಿದೆ. ಸೊ ಹಾಗಾದ್ರೆ ಇಲ್ಲಿ ಕಾನ್ಸ್ಟೆಂಟ್ ಇರೋದು ಯಾವುದು? 4 ಮತ್ತೆ 5. 4 ಮತ್ತೆ 5 ನ ಏನಂತ ಕರಿತೀವಿ ನಾವು? ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಟರ್ಮ್ ಯಾವುದು? 2x ಸ್ಕ್ವೇರ್ ಟರ್ಮೆ. ಟರ್ಮ್ಗಳು ಯಾವ್ಯಾವ್ದು ಬರುತ್ತೆ ಇಲ್ಲಿ? 2x ಸ್ಕ್ವೇರ್ ಟರ್ಮೆ, 3x ಟರ್ಮೆ, 4 ಟರ್ಮೆ, 5 ಟರ್ಮೆ. ಸೊ ಇದೆಲ್ಲ ಕೂಡ ಟರ್ಮ್ ಬರುತ್ತೆ. ಓಕೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಯಾವ್ದು ಇಲ್ಲಿ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಯಾವುದು? 2. ಕೋಎಫಿಷಿಯಂಟ್ ಆಫ್ ಎಕ್ಸ್ ಯಾವುದು? 3. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಯಾವುದು? 2. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? 3 ಇದೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ? 2 ಇದೆ. ಕೋಎಫಿಷಿಯಂಟ್ ಅಂದ್ರೆ ಗೊತ್ತಾಯ್ತಲ್ವಾ ನಿಮ್ಗೆ? ಓಕೆ, ಆಪರೇಟರ್ ಅಂದ್ರೆ ಏನು? ಆಪರೇಟರ್ಸ್ ಅಂದ್ರೆ ನಾನು ಹೇಳ್ದೆ ಈಗ ಆಲ್ರೆಡಿ, ಸಿಂಬಲ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಏನಿದೆ, ಆಪರೇಟರ್ಸ್ ಯಾವ್ಯಾವ್ದಿದೆ ಇಲ್ಲಿ? ಪ್ಲಸ್ ಇದೆ, ಈಕ್ವಲ್ ಇದೆ. ಪ್ಲಸ್ ಈಕ್ವಲ್, ಇದು ಆಪರೇಟರ್. ಇಲ್ಲಿ ಪ್ಲಸ್ ಈಕ್ವಲ್, ಈ ಈಕ್ವೇಶನ್ ಅಲ್ಲಿ ಆಪರೇಟರ್ಸ್ ಆಯ್ತು. ಕಾನ್ಸ್ಟೆಂಟ್ ಆಯ್ತು, ಟರ್ಮ್ ಆಯ್ತು, ಕೋಎಫಿಷಿಯಂಟ್ ಆಯ್ತು, ಆಪರೇಟರ್ ಆಯ್ತು. ಯಾವ ವೇರಿಯೇಬಲ್ ನ ಯೂಸ್ ಮಾಡಿದ್ದಾರೆ? ಎಕ್ಸ್ ಅನ್ನೋ ವೇರಿಯೇಬಲ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದಿಷ್ಟನ್ನು ಯೂಸ್ ಮಾಡಿ ನಾವು ಒಂದು ಈಕ್ವೇಶನ್ ಫಾರ್ಮ್ ಅಲ್ಲಿ ಬರೀತೀವಲ್ಲ, ಇದನ್ನ ನಾವೇನಂತ ಕರಿತೀವಿ? ಈಕ್ವೇಶನ್. ಒಂದು ಈಕ್ವೇಶನ್ ಅಲ್ಲಿ ಏನೇನಿರುತ್ತೆ? ಒಂದು ಈಕ್ವೇಶನ್ ಅಲ್ಲಿ ಕಾನ್ಸ್ಟೆಂಟ್ ಇರುತ್ತೆ, ಕೋಎಫಿಷಿಯಂಟ್ ಇರುತ್ತೆ, ಟರ್ಮ್ ಇರುತ್ತೆ, ಆಪರೇಟರ್ ಇರುತ್ತೆ. ಇದಿಷ್ಟು ಸೇರಿ ನಾವೇನೊಂದು ಫಾರ್ಮ್ ಮಾಡ್ತೀವಿ, ಅದನ್ನ ಏನಂತ ಕರಿತೀವಿ ನಾವು? ಈಕ್ವೇಶನ್ ಅಂತ ಕರಿತೀವಿ. ಈ ಎಕ್ಸ್ಪೋನೆಂಟ್ ಏನು ಇಲ್ಲಿ? ಎಕ್ಸ್ ಸ್ಕ್ವೇರ್ 2 ಏನಿದೆ, ಇದನ್ನ ನಾವೇನಂತ ಕರಿತೀವಿ? ಎಕ್ಸ್ಪೋನೆಂಟ್. ಗೊತ್ತಾಯ್ತಾ? ಇದಿಷ್ಟು ಬೇಸಿಕ್ ಟರ್ಮ್. ನೀವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಫಂಡಮೆಂಟಲ್ಸ್ ಆಫ್ ಆಲ್ಜಿಬ್ರಾ ಏನಿದೆ ಅದನ್ನ ಕಲಿಬೇಕಾದ್ರೆ ಇದಿಷ್ಟು ಬೇಸಿಕ್ ಟರ್ಮ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಇಷ್ಟಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಲೈಕ್ ಟರ್ಮ್ ಮತ್ತೆ ಅನ್ಲೈಕ್ ಟರ್ಮ್ ಅಂತ ಬರುತ್ತೆ. 1 by 1 ನೋಡ್ತಾ ಹೋಗೋಣ, ಒಂದೊಂದು ಆಪರೇಷನ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಪರೇಷನ್ ನಾನಿಲ್ಲಿ ಕನ್ಸಿಡರ್ ಮಾಡೋದು ಅಡಿಷನ್ ಅನ್ನ ತಗೊಳ್ತೀನಿ. ಓಕೆ, ಅಡಿಷನ್ ಅಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ. ಆಲ್ಜಿಬ್ರಾದಲ್ಲಿ ಅಡಿಷನ್. ಸೊ ಅಡಿಷನ್ ಅಲ್ಲಿ ಲೈಕ್ ಟರ್ಮ್ ಮತ್ತೆ ಅನ್ಲೈಕ್ ಟರ್ಮ್ ನಮಗೆ ಗೊತ್ತು. ಜನರಲ್ ಆಗಿ ಏನು ಗೊತ್ತು? 2 + 3 ಆಡ್ ಮಾಡ್ತೀವಿ, 11 + 2 ಆಡ್ ಮಾಡ್ತೀವಿ. ಸೊ ಇದನ್ನ ಅಡಿಷನ್ ಅಂತ ಕರಿತೀವಲ್ವಾ? ಸೊ ಹಾಗೆ ಲೈಕ್ ಟರ್ಮ್, ಅನ್ಲೈಕ್ ಟರ್ಮ್ ಅಂತ ಬರುತ್ತೆ ಎರಡು. ಓಕೆ, ಆಡ್ ಮಾಡಬೇಕಾದ್ರೆ ಫಸ್ಟ್ ಲೈಕ್ ಟರ್ಮ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಲೈಕ್ ಟರ್ಮ್ ಅಂದ್ರೆ ಏನು? ಲೈಕ್ ಟರ್ಮ್ ಅಂದ್ರೆ ಒಂದೇ ತರ ಇರುತ್ತೆ. ಲೈಕ್ ಟರ್ಮ್ ಅಂದ್ರೆ ಏನಿರುತ್ತೆ? ಒಂದೇ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಪ್ಲಸ್ ಎಕ್ಸ್, ಈ ಎಕ್ಸ್ ಒಂದೇ ತರ ಇದೆ. ಸೊ ಇದೆರಡನ್ನು ಆಡ್ ಮಾಡಿದ್ರೆ ಇಲ್ಲೊಂದ್ಸಲ ಇದೆ, ಇಲ್ಲೊಂದ್ಸಲ ಇದೆ. ಎರಡನ್ನು ಆಡ್ ಮಾಡಿದ್ರೆ ಎಷ್ಟಾಗತ್ತೆ? 2x ಆಗುತ್ತೆ. ಫಾರ್ ಎಕ್ಸಾಂಪಲ್ 3x + 4x, 3x + 4x. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಅಯ್ಯೋ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಚೇಂಜ್ ಆಗೋಗಿದೆ, ಇಲ್ಲೂ 3. ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಏನಿರುತ್ತೆ, ಕೋಎಫಿಷಿಯಂಟ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋಗಿಲ್ಲ. ಓನ್ಲಿ ನಾವು ತಲೆ ಕೆಡ್ಸ್ಕೋಬೇಕಾಗಿರೋದು ಇಲ್ಲಿ ಏನ್ ವೇರಿಯೇಬಲ್ ಇರುತ್ತೆ ಆ ವೇರಿಯೇಬಲ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಓಕೆ, ಇದು ಎರಡು ವೇರಿಯೇಬಲ್ ಸೇಮ್ ಇದೆಯಾ? ಸೊ ಹಾಗಾದ್ರೆ ಎರಡನ್ನು ಆಡ್ ಮಾಡಬಹುದಾ? 3 + 4 ಅನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 7. ಸೊ ಏನು? ಎಕ್ಸ್ ಒಂದೇ ತರ ಇದೆ, ಸೊ ಎಕ್ಸ್. 3x + 4x ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? 7x. ಇವುಗಳು ಒಂದೇ ತರ ಇರೋದನ್ನ ಏನಂತ ಕರಿತೀವಿ ನಾವು? ಲೈಕ್ ಟರ್ಮ್ ಅಂತ ಕರಿತೀವಿ. ಅನ್ಲೈಕ್ ಟರ್ಮ್, ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಇದೆ, ಇಲ್ಲಿ y ಇದೆ. ಸೊ ಇದೆರಡನ್ನ ಆಡ್ ಮಾಡೋದಕ್ಕಾಗತ್ತಾ? ಎಕ್ಸ್ ಪ್ಲಸ್ ವೈ, ಎಕ್ಸೇ ಬೇರೆ ವೈಯೇ ಬೇರೆ. ಸೊ ಇದನ್ನ ಆಡ್ ಮಾಡೋಕ್ಕಾಗಲ್ಲ. ಸೊ ಇವುಗಳನ್ನ ಏನಂತ ಕರಿತೀವಿ ನಾವು? ಅನ್ಲೈಕ್ ಟರ್ಮ್. ಫಾರ್ ಎಕ್ಸಾಂಪಲ್ ಇನ್ನೊಂದನ್ನ ತಗೊಳ್ತೀನಿ, 3z² + 2z. ಓಕೆ, 3z², ಈ ಕೋಎಫಿಷಿಯಂಟ್ ಅನ್ನ ಬಿಡ್ತೀರಾ, ಬಟ್ ಇಲ್ಲಿರುವಂತ ವೇರಿಯೇಬಲ್ ಬೇರೆ ಇದೆ. ಇಲ್ಲಿ z² ಇದೆ, ಇಲ್ಲಿ z ಇದೆ, ಡಿಫ್ರೆಂಟ್ ಇದೆ. ಸೊ ಅನ್ಲೈಕ್ ಟರ್ಮ್ಸ್. ಅನ್ಲೈಕ್ ಟರ್ಮ್ ಅಲ್ಲಿ ನಾವು ಇನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಏನ್ ಕೊಟ್ಟಿರ್ತಾರೆ ಅದನ್ನೇ ಬರೀಬಹುದು. ಬಟ್ ಲೈಕ್ ಟರ್ಮ್ ಅಲ್ಲಿ ಅದನ್ನ ಆಡ್ ಮಾಡಿ ಸಿಂಪ್ಲಿಫೈ ಫಾರ್ಮ್ ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಇದು ಡಿಫ್ರೆನ್ಸ್ ಲೈಕ್ ಟರ್ಮ್ ಮತ್ತೆ ಅನ್ಲೈಕ್ ಟರ್ಮ್. ಇದು ಅಡಿಷನಲ್ ಆದ್ರೆ ಸೇಮ್ ಸಬ್ಸ್ಟ್ರಾಕ್ಷನ್ ಅಲ್ಲೂ ಕೂಡ ಹಾಗೆ. ಓಕೆ, ಸಬ್ಸ್ಟ್ರಾಕ್ಷನ್ ಅಲ್ಲೂ ಏನು? x - x ಎರಡು ಒಂದೇ ತರ ಇದೆ, 0 ಆಗೋಗುತ್ತೆ. 3x - 2x, ಸೊ 3 - 2 ಮಾಡಿದ್ರೆ 1, ಎರಡು ಒಂದೇ ತರ ಇದೆ x, ಸೊ 1x ಬರುತ್ತೆ. ಇದನ್ನ ಏನಂತೀವಿ? ಲೈಕ್ ಟರ್ಮ್ಸ್. ಅದೇ ರೀತಿ ಅನ್ಲೈಕ್ ಟರ್ಮ್ಸ್ ಅನ್ನ ತಗೊಳ್ಳೋಣ ಸಬ್ಸ್ಟ್ರಾಕ್ಷನ್ಗೆ.
ಎಕ್ಸ್ ಮೈನಸ್ ವೈ, ಎಕ್ಸು ಮತ್ತೆ ವೈ ಎರಡು ಡಿಫ್ರೆಂಟ್ ಇದೆ. ಸೊ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರು ಅದೇ ಬರುತ್ತೆ, ಏನು ಚೇಂಜಸ್ ಇಲ್ಲ. ಸೇಮ್ ಥಿಂಗ್ 3x³ ಮೈನಸ್ 2x². ಈ ಎಕ್ಸ್ ಸ್ಕ್ವೇರು ಈ ಎಕ್ಸ್ ಕ್ಯೂಬ್ ಡಿಫ್ರೆಂಟ್ ಇದೆ, ಅನ್ಲೈಕ್ ಟರ್ಮ್ಸ್. ಸೊ ಇದನ್ನ ಹಾಗೆ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಸಬ್ಸ್ಟ್ರಾಕ್ಷನ್ ಆಯ್ತು. ವಾಟ್ ಅಬೌಟ್ ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲಿಕೇಶನ್, ಓಕೆ, ಯಾ, ಮಲ್ಟಿಪ್ಲಿಕೇಶನ್ ಅಲ್ಲಿ ನಾವು ಎಕ್ಸ್ ಇಂಟು ಎಕ್ಸ್ ಅಂತ ಇರುತ್ತೆ ಅನ್ಕೊಳ್ಳಿ. ಈ ಎಕ್ಸ್ ಮೇಲೆ ಏನಿಲ್ಲ ಅಂದ್ರೆ ಪವರ್ ಏನಿರುತ್ತೆ 1. ಇಲ್ಲಿ ಎಕ್ಸ್ ಮೇಲೆ ಏನಿಲ್ಲ ಅಂದ್ರೆ ಏನಿರುತ್ತೆ 1. ಇಲ್ಲಿ ವೇರಿಯೇಬಲ್ ಎರಡು ಸೇಮ್ ಇದೆಯಾ? ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಪವರ್ ಏನಿದೆ? 1 ಇದೆ. ಸೊ ಇದನ್ನ ಹೇಗೆ ಆಡ್ ಮಾಡ್ತೀವಿ? ಸೇಮ್ ಇದನ್ನ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಪವರ್ ಸ್ಕ್ವೇರ್ ಅಂತ ಇರುತ್ತೆ ಅನ್ಕೊಳ್ಳಿ. ಈ ಎಕ್ಸ್ ನ ಏನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಇದನ್ನ ಪವರ್ ಅಂತ ಕರಿತೀವಿ. ಓಕೆ, ಪವರ್, ಇದನ್ನ ಪವರ್, ಇದನ್ನ ಬೇಸ್. ಸೊ ಇಲ್ಲಿ ಎರಡೂ ಬೇಸ್ ಸೇಮ್ ಇದೆ, ಬೇಸ್ನ ಹಾಗೆ ಬರೀತೀರಾ. ಇದೆರಡನ್ನು ನೀವು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಪವರ್ ಅನ್ನ ಆಡ್ ಮಾಡಬೇಕು. ಸೊ ಆಗೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳ ಇದಕ್ಕೆ, ಲೈಕ್ ಟರ್ಮ್ಗೆ. ಯಾ, ಸಿ ಹಿಯರ್ ವೈ ಸ್ಕ್ವೇರ್ ವೈ ಕ್ಯೂಬ್. ಸೊ ಇಲ್ಲಿ ಪವರ್ ಏನಾದ್ರೂ ಚೇಂಜ್ ಇರ್ಬೋದು, ಬಟ್ ಬೇಸ್ ಮಾತ್ರ ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಬೇಸ್ ಸೇಮ್ ಇದೆ, ಬೇಸ್ ಹಾಗೆ ಬರ್ಕೊಳ್ತೀರಾ. ಪವರ್ ಏನಿದೆ ಅದೆರಡನ್ನು ಆಡ್ ಮಾಡ್ತೀರಾ. ಸೊ ಏನಾಗುತ್ತೆ ಇಲ್ಲಿ? y ಪವರ್ 5 ಆಗುತ್ತೆ. ಇದನ್ನ ಲೈಕ್ ಟರ್ಮ್ಸ್ ಅಂತ ಕರಿತೀವಿ ಮಲ್ಟಿಪ್ಲಿಕೇಶನ್ ಅಲ್ಲಿ. ಸೊ ಅದೇ ಅನ್ಲೈಕ್ ಟರ್ಮ್ಸ್ಗೆ ಬಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ವೈ ಸ್ಕ್ವೇರ್ ಇದೆ. ಇಲ್ಲಿ ಬೇಸ್ ಸೇಮ್ ಇದೆಯಾ? ಇಲ್ಲ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ಇದನ್ನ ಯಾವುದೇ ರೀತಿ ಸಿಂಪ್ಲಿಫಿಕೇಶನ್ ಮಾಡೋದಕ್ಕಾಗಲ್ಲ, ಹಾಗೆ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ಏನಂತ ಕರಿತೀವಿ? ಅನ್ಲೈಕ್ ಟರ್ಮ್ಸ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಅನ್ಲೈಕ್ ಟರ್ಮ್ ಅಂತ ಕರಿತೀವಿ. ಅಡಿಷನ್ ಆಯ್ತು, ಸಬ್ಸ್ಟ್ರಾಕ್ಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಡಿವಿಷನ್. ಫೋರ್ತ್ ಒನ್ ಬಂದೇನು? ಡಿವಿಷನ್. ಇಲ್ಲಿ ಲೈಕ್ ಟರ್ಮ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, ಲೈಕ್ ಟರ್ಮ್ಸ್, ಡಿವಿಷನ್. ಇಲ್ಲೂ ಎಕ್ಸ್ ಇದೆ, ಎಕ್ಸ್ ಬೈ ಎಕ್ಸ್ ಅಂದ್ರೆ ನಮಗೆ ಗೊತ್ತು, ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 1 ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಬೇಸ್ ಸೇಮ್ ಇದೆ. ಇಲ್ಲಿ ಎಕ್ಸ್ ಪವರ್ ಅಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. ಸೊ ಎಕ್ಸ್ ಕ್ಯೂಬ್ ಹಾಗೆ ಇರುತ್ತೆ. ಈ ಎಕ್ಸ್ 1 ಬೈ ಎಕ್ಸ್ ಅನ್ನ ಕ್ಯಾನ್ ಐ ರೈಟ್ ಎಕ್ಸ್ ಪವರ್ ಮೈನಸ್ 1 ಬರಿಬೋದಲ್ವಾ? ಸೊ ಈಗ ಎರಡೂ ಬೇಸ್ ಸೇಮ್ ಇರೋದ್ರಿಂದ ಎಕ್ಸ್ 3 ಮೈನಸ್ 2 ಆಡ್ ಮಾಡ್ಬೇಕು. 3 ಮೈನಸ್ 2 ಮಾಡಿದ್ರೆ ಏನ್ ಬರುತ್ತೆ? ಓನ್ಲಿ ಎಕ್ಸ್ ಉಳ್ಕೊಡುತ್ತೆ, ಓನ್ಲಿ ಎಕ್ಸ್ ಉಳ್ಕೊಡುತ್ತೆ. ಇದು ಡಿವಿಷನ್ ಅಲ್ಲಿ ಬರುವಂತದ್ದು. ಅನ್ಲೈಕ್ ಟರ್ಮ್ಸ್ಗೆ ಬಂದ್ರೆ ನಿಮ್ಗೆ ಡಿವಿಷನ್ಗೆ, ಒನ್ ಸೆಕೆಂಡ್, ಐ ವಿಲ್ ಶೋ ಯು ದಟ್ ಒನ್. ಓಕೆ, ಐ ವಿಲ್ ಕ್ಲಿಯರ್ ದಿಸ್ ಒನ್. ಅನ್ಲೈಕ್ ಟರ್ಮ್ಸ್ ಡಿವಿಷನ್ ಅಲ್ಲಿ ನಾವೇನಾದ್ರೂ ಅನ್ಲೈಕ್ ಟರ್ಮ್ಸ್ಗೆ ಬರ್ತೀವಿ ಅಂತ ಹೇಳಿದ್ರೆ, wait, I will write division ಅಲ್ಲಿ unlike terms. Okay, yeah, yes, see here x square y square ಇದೆ. ಸೊ ಈ ಬೇಸ್ ಬೇರೆ ಬೇರೆ ಇದೆ. ಬೇಸ್ ಸೇಮ್ ಇದ್ರೆ ಮಾತ್ರ ನಾವು ಸಿಂಪ್ಲಿಫೈ ಮಾಡೋದಕ್ಕಾಗುತ್ತೆ. ಸೊ ಈ ಬೇಸ್ ಬೇರೆ ಇರೋದ್ರಿಂದ ಇದು ಹೇಗಿರುತ್ತೆ ಆಸ್ ಇಟ್ ಇಸ್ ಹಾಗೆ ರೆಪ್ರೆಸೆಂಟ್ ಮಾಡ್ತೀವಿ ಡಿವಿಷನ್ ಅಲ್ಲೂ ಕೂಡ. ಇಷ್ಟು ಗೊತ್ತಾಗಿದೆ ಅಲ್ವಾ? ಲೈಕ್ ಟರ್ಮ್ಸ್, ಅನ್ಲೈಕ್ ಟರ್ಮ್ಸ್ ಹೇಗಿರುತ್ತೆ ಅದೆಲ್ಲ ಗೊತ್ತಿದೆ. ಯಾ, ಈಗ ಇದೆಲ್ಲ ಯೂಸ್ ಮಾಡಿಕೊಂಡು ಇಲ್ಲೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಸಿಂಪ್ಲಿಫೈ ದ ಗಿವನ್ ಆಲ್ಜಿಬ್ರೈಕ್ ಈಕ್ವೇಶನ್ ಅಂತ ಕೊಟ್ಟಿದ್ದೀನಿ. ಸೊ ಈ ಈಕ್ವೇಶನ್ ಅನ್ನ ಲೈಕ್ ಟರ್ಮ್, ಅನ್ಲೈಕ್ ಟರ್ಮ್ ಏನ್ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ. ಓಕೆ, ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5x ಸ್ಕ್ವೇರ್ ಮೈನಸ್ 8x ಪ್ಲಸ್ 3x ಕ್ಯೂಬ್ ಮೈನಸ್ 5 ಈಕ್ವಲ್ ಟು 0. ದೇ ಆರ್ ಆಸ್ಕಿಂಗ್ ಟು ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಸಿಂಪ್ಲಿಫೈ ಮಾಡ್ತೀರಾ? ಇಲ್ಲಿ ಒಂದು ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಷ್ಟಿದೆ? 3x ಕ್ಯೂಬ್ ಇದೆ. ಸೊ ಇದೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 4x ಕ್ಯೂಬ್ ಬರುತ್ತೆ. 3 ಪ್ಲಸ್ 1 ಎಷ್ಟಾಯ್ತು? 4x ಕ್ಯೂಬ್. ಸೊ ಇದನ್ನ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಆದ್ಮೇಲೆ ಬರುವಂತದ್ದು ಎಕ್ಸ್ ಸ್ಕ್ವೇರ್. ಇಲ್ಲಿ 5x ಸ್ಕ್ವೇರ್ ಇದೆ, ಇಲ್ಲಿ 4. ಇದು ಮೈನಸ್ ಇದೆ. 5ರಲ್ಲಿ 4 ಹೋದ್ರೆ ಎಷ್ಟು ಬರುತ್ತೆ? ಇನ್ನು ಉಳ್ಕೊಳ್ಳೋದು 1. ಏನದು? ಎಕ್ಸ್ ಸ್ಕ್ವೇರ್. ಸೊ ಇದನ್ನ ಬಿಡ್ತೀರಾ. ನೆಕ್ಸ್ಟ್ ಇಲ್ಲಿ 3x ಇದೆ, ಇಲ್ಲಿ ಮೈನಸ್ 8x ಇದೆ. ಮೈನಸ್ 8 ಬಿಗ್ಗರ್ ಒನ್ ಇದೆ. ಮೈನಸ್ 8 ಪ್ಲಸ್ 3 ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ?
ಮೈನಸ್ 5x ಬರುತ್ತೆ. ಸೊ ಉಳ್ಕೊಂಡಿದ್ದು ಕಾನ್ಸ್ಟೆಂಟ್ ಒಂದೇ ಒಂದಿದೆ. ಸೊ ಮೈನಸ್ 5 ಈಕ್ವಲ್ ಟು 0. ಇದು ಸಿಂಪ್ಲಿಫಿಕೇಶನ್. ಲೈಕ್ ಟರ್ಮ್ ಅನ್ಲೈಕ್ ಟರ್ಮ್ ಏನಿದೆ ಅದನ್ನ ನಾವು ಈ ರೀತಿ ಸಿಂಪ್ಲಿಫೈ ಮಾಡ್ತೀವಿ. ನಿಮ್ಗೇನಾದ್ರೂ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ಇರೋದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ ಅಷ್ಟೇ. ಎಕ್ಸ್ ಕ್ಯೂಬ್ ಪ್ಲಸ್ 3x ಕ್ಯೂಬ್, ನೆಕ್ಸ್ಟ್ 5x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್, ನೆಕ್ಸ್ಟ್ 3x ಮೈನಸ್ 8x ಮೈನಸ್ 5 ಈಕ್ವಲ್ ಟು 0. ಗ್ರೂಪಿಂಗ್ ಮಾಡ್ಕೊಳ್ಳೋದು. ಈಗ ಎಕ್ಸ್ ಕ್ಯೂಬ್ ಮೈನಸ್ 3x ಕ್ಯೂಬ್ ನ ಮಾಡಿದಾಗ ಏನ್ ಬರುತ್ತೆ 4x ಕ್ಯೂಬ್. 5x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ 1x ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 5x. ರಿಟರ್ನ್ ಉಳ್ಕೊಳ್ಳೋದು ಕಾನ್ಸ್ಟೆಂಟ್. ಇಷ್ಟನ್ನ ಸಿಂಪ್ಲಿಫೈ ಮಾಡೋದನ್ನ ನಾವು ಆಲ್ಜಿಬ್ರೈಕ್ ಈಕ್ವೇಶನ್ ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆಯಾ? ನಿಮ್ಗೆ ಎಷ್ಟು ಅರ್ಥ ಆಗ್ತಿದೆ? ಏನಾದರೂ ಡೌಟ್ ಇದೆ ನಾನು ಮಾಡ್ತಾ ಇರೋದ್ರಲ್ಲಿ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಶಲ್ ಐ ಮೂವ್ ನೆಕ್ಸ್ಟ್ ಒನ್? ಎಸ್. ಈಗ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಟೈಪ್ಸ್ಗಳಿದೆ. ಟೈಪ್ಸ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅನ್ನ ನೋಡೋಣ. ಈಗ ನಾನು ಈ ವಿಡಿಯೋದಲ್ಲಿ 3 ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅನ್ನ ಮೇನ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಇಲ್ಲಿ ಮೊನೊಮಿಯಲ್ ಎಕ್ಸ್ಪ್ರೆಷನ್. ಮೊನೊಮಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ನೋಡೋಣ. ಈ ವರ್ಡೇ ನಿಮ್ಗೆ ಹೇಳ್ತಾ ಇದೆ. ಮೋನೋ ಅಂದ್ರೆ ಸಿಂಗಲ್. ಮೋನೋ ಅಂದ್ರೆ ಏನ್ ಮೀನಿಂಗು? ಮೋನೋ ಮೀನಿಂಗ್ ಒನ್, ಸಿಂಗಲ್ ಅಂತ, ಒನ್ ಅಥವಾ ಸಿಂಗಲ್ ಅಂತ. An algebraic expression which is having only one term is known as monomial. ಮೊನೊಮಿಯಲ್. ಇಲ್ಲಿ ಎಕ್ಸಾಂಪಲ್ಸ್ ನಾನು ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಒಂದೇ ಒಂದು ಟರ್ಮ್ ಇದೆ ಅಲ್ವಾ ಇಲ್ಲಿ, 3x ಪವರ್ 4, 3xy, 3x, 8y. ಈ ತರ ಒಂದೇ ಒಂದು ಟರ್ಮ್ ಇದ್ರೆ ಏನಂತ ಕರಿತೀವಿ? ಅದನ್ನ ನಾವು ಮೊನೊಮಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಮೊನೊಮಿಯಲ್ ಎಕ್ಸ್ಪ್ರೆಷನ್ ಅಂದ್ರೇನು, ಬೈನೋಮಿಯಲ್ ಎಕ್ಸ್ಪ್ರೆಷನ್ ಅಂದ್ರೇನು ಅದೇನೂ ಕೇಳಲ್ಲ. ಬಟ್ ನೀವು ಇದೆಲ್ಲ ಗೊತ್ತಿದ್ರೆ ಮಾತ್ರ ನೆಕ್ಸ್ಟ್ ಬರುವಂತ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ನೀವು ಸಾಲ್ವ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಬೇಸಿಕ್ ಇಂದ ನಾನು ನಿಮ್ಗೆ ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ binomial expression. A binomial expression is an algebraic expression which is having two terms. Monomial ಅಂದ್ರೆ 1 ಇರುತ್ತೆ, by in the sense 2. by ಅಂದ್ರೆ ಏನು? 2. ಸೊ ಇದರಲ್ಲಿ ಎಷ್ಟಿರಬೇಕು? 2 ಟರ್ಮ್ಸ್ ಇರಬೇಕು. ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ ನೋಡಿ. 5xy ಇದೊಂದು ಟರ್ಮು, 8 ಅನ್ನೋದು ಕೂಡ ಒಂದು ಕಾನ್ಸ್ಟೆಂಟ್ ಅನ್ನು ನಾವು ಟರ್ಮ್ ಅಂತ ಕರಿತೀವಿ. 2 ಟರ್ಮ್ ಇದೆ. ಸೊ ಇದನ್ನ ಏನಂತ ಕರಿತೀವಿ? ಬೈನಾಮಿಯಲ್ ಎಕ್ಸ್ಪ್ರೆಷನ್. ಸೇಮ್ ನೆಕ್ಸ್ಟ್ xyz ಪ್ಲಸ್ ಎಕ್ಸ್ ಕ್ಯೂಬ್ ಇದೆ. ಸೊ xyz ಅನ್ನೋದು ಒಂದು ಟರ್ಮು, ಎಕ್ಸ್ ಕ್ಯೂಬ್ ಅನ್ನೋದು ಒಂದು ಟರ್ಮ್, 2 ಟರ್ಮ್ ಆಯ್ತು. ಸೊ ಅದನ್ನ ಏನಂತ ಕರಿತೀವಿ ನಾವು? ಬೈನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್, ಥರ್ಡ್ ಒನ್. ಸೊ ಇಲ್ಲಿ ಇನ್ ಜನರಲ್ ಅನ್ ಎಕ್ಸ್ಪ್ರೆಷನ್ ವಿತ್ ಮೋರ್ ದ್ಯಾನ್ 2 ಟರ್ಮ್ಸ್, 2ಕ್ಕಿಂತ ಜಾಸ್ತಿ ಇರುವಂತಹ ಎಕ್ಸ್ಪ್ರೆಷನ್ ಅನ್ನ, 2ಕ್ಕಿಂತ ಜಾಸ್ತಿ ಟರ್ಮ್ಸ್ ಇರುವಂತಹ ಎಕ್ಸ್ಪ್ರೆಷನ್ ಅನ್ನ ನಾವು ಏನಂತ ಕರಿತೀವಿ? ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಅಲ್ವಾ? ಸೊ ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ ನೋಡಿ. ಇಲ್ಲಿ ax ಪ್ಲಸ್ ಬಿ ವೈ ಪ್ಲಸ್ ಸಿ ಎ, ಇಲ್ಲಿ 3 ಇದೆಯಾ? ax ಅನ್ನೋದೊಂದು, ಬಿ ವೈ ಅನ್ನೋದೊಂದು, ಸಿ ಎ ಅನ್ನೋದೊಂದು, 2ಕ್ಕಿಂತ ಜಾಸ್ತಿ ಇದೆ. ಸೊ ಇದೇನಾಯ್ತು ಹಾಗಾದ್ರೆ? ಪಾಲಿನಾಮಿಯಲ್. ಸೇಮ್ ಎಕ್ಸ್ ಕ್ಯೂಬ್ ಅನ್ನೋದು 1 ಟರ್ಮ್, 2x ಅನ್ನೋದು 1 ಟರ್ಮ್, 3 ಅನ್ನೋದು 1 ಟರ್ಮ್. ಇಲ್ಲೂ ಅಷ್ಟೇ, ಇದು ಮೋರ್ ದ್ಯಾನ್ 2 ಇದೆ, ಮೋರ್ ದ್ಯಾನ್ 2 ಟರ್ಮ್ಸ್ ಇದೆ. ಮೋರ್ ದ್ಯಾನ್ 2 ಟರ್ಮ್ಸ್ ಇರೋದಕ್ಕೆ ಏನಂತ ಕರಿತೀವಿ? ಇದನ್ನ ನಾವು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲಿ 3 ಟೈಪ್ಸ್ ಇದೆ. ಮೊನೊಮಿಯಲ್ ಅಂದ್ರೆ ಒಂದೇ ಒಂದು ಟರ್ಮ್ ಇರಬೇಕು, ಬೈನಾಮಿಯಲ್ ಅಂದ್ರೆ 2 ಟರ್ಮ್ಸ್ ಇರಬೇಕು, ಪಾಲಿನಾಮಿಯಲ್ ಅಂದ್ರೆ ಮೋರ್ ದ್ಯಾನ್ 2 ಟರ್ಮ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ? ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೀವು ಎಕ್ಸ್ಪ್ಯಾನ್ಷನ್ ಅಂತ ಇದೆ ನಿಮ್ಗೆ. ಸೊ ಅಲ್ಲಿ ಈ ಇಷ್ಟು ಫಾರ್ಮುಲಾಸ್ ಅನ್ನ ನೀವು ಮಸ್ಟ್ ಅಂಡ್ ಶುಡ್ ಕಲ್ತ್ಕೋಬೇಕು. ಇದೆಲ್ಲ ನೀವು 8th ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತಿರ್ತೀರಾ ನನಗೆ ಗೊತ್ತಿರೋ ಪ್ರಕಾರ. ಇದೆಲ್ಲ ಬೇಸಿಕ್ ಫಾರ್ಮುಲಾಸ್. ಬಟ್ ಮರ್ತಿದ್ದೀರಾ ಅಂತ ಅಂದ್ರೆ ಒಂದು ನೋಟ್ಸ್ ಅಲ್ಲಿ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ನೀವು ಈಗ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಒಂದು ನೋಟ್ ಬುಕ್ ಅಲ್ಲಿ ಇದಿಷ್ಟು ನೋಡ್ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೀವು ಥ್ರೂಔಟ್ ಏನ್ ಸಿಂಪ್ಲಿಫೈ ಮಾಡ್ತೀರಾ ಮ್ಯಾಥ್ಸ್ ರಿಲೇಟೆಡ್ ಆಗಿ ಏನಿದೆ ಅದಷ್ಟು ಇಲ್ಲಿ MCA
PGCET ಎಕ್ಸಾಮನ್ನು ನೀವೇನು ಬರಿಬೇಕು ಅಂತಿದ್ದೀರಾ ಇದಿಷ್ಟು ಫಾರ್ಮುಲಾ ಯೂಸ್ ಮಾಡಿ ಎಷ್ಟೋ ಟಾಪಿಕಲ್ಲಿ ಈ ಫಾರ್ಮುಲಾ ಎಲ್ಲ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು, ನೀವು ಒಂದು ಕಡೆ ಇದನ್ನು ನೋಟ್ ಮಾಡಿಟ್ಕೊಳ್ಳೇಬೇಕು. ಓಕೆ, ಯಾ. ನೆಕ್ಸ್ಟ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಅಂತ ಇದೆ. ಸೊ ಏನು ಫ್ಯಾಕ್ಟರೈಸೇಷನ್? Factorize. Factorization of an algebraic expression means writing the given expression as a product of its factors. ಸೊ ಇದೆಲ್ಲ ಬೇಡ ನನಗೆ. ನಾನೀಗ ನಿಮಗೆ ಒಂದು ಜನರಲ್ ಆಗಿ ಇಲ್ಲೇ ನೋಡಿ ಇಲ್ಲಿ ತಗೊಂಡಿದ್ದೀನಿ 24 ಅಂತ ತಗೊಂಡಿದ್ದೀನಿ ಎಕ್ಸಾಂಪಲ್ಗೆ. ಸೊ 24ನ ನಾನು ಡಿವೈಡ್ ಮಾಡಿ ಬರಿಬೋದಾ? 4 ಇಂದನೂ ಡಿವೈಡ್ ಆಗುತ್ತೆ, 6 ಇಂದನೂ ಡಿವೈಡ್ ಆಗುತ್ತೆ. ಈ 4 ಮತ್ತೆ 6ನ ನಾವು ಏನಂತ ಕರಿತೀವಿ? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು 10ನ ತಗೊಳ್ತೀನಿ. 10 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಓಕೆ, 10 ಯಾವುದು? 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಆಗುತ್ತೆ, 3 ಇಂದ ಆಗುತ್ತಾ? ಆಗಲ್ಲ. 4 ಇಂದ ಆಗುತ್ತಾ? ಆಗಲ್ಲ. 5 ಇಂದ ಆಗುತ್ತಾ? ಆಗುತ್ತೆ. 10 ಇಂದ ಆಗುತ್ತಾ? ಆಗುತ್ತೆ. ಸೊ 10 ಫ್ಯಾಕ್ಟರ್ಸ್ಗಳು ಯಾವ್ಯಾವುದು? 1, 2, 5, 10. ಇದಿಷ್ಟು 10ನ್ನ ಡಿವೈಡ್ ಮಾಡುತ್ತೆ. ಸೇಮ್ ಇಲ್ಲಿ ನೋಡಿ, 9 ತಗೊಂಡಿದ್ದೀನಿ. 9ನ್ನ ನಾನು ಏನಂತ ಬರಿಬೋದು? 3 into 3. ಸೊ ಹಿಯರ್ 3 is the factor of 9. 3 is the factor of 9. ಒಂದು ಏನೋ ಒಂದು ಹೋಲ್ ಥಿಂಗ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಡಿವೈಡ್ ಮಾಡಿದ್ರೆ 2 ಪಾರ್ಟ್ಸ್ ಆಗುತ್ತಲ್ವಾ? 2 ಪಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಒಂದು ಆ್ಯಪಲ್ ಅನ್ನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಒಂದು ಆ್ಯಪಲ್ ಅನ್ನು ತಗೊಂಡಿದ್ದೀನಿ. ಓಕೆ, ಈ ಆ್ಯಪಲ್ ಅನ್ನು ನಾನು ಡಿವೈಡ್ ಮಾಡ್ತೀನಿ. ಈ ಆ್ಯಪಲ್ ಅನ್ನು 2 ಭಾಗ ಆಗಿ ಸೆಪರೇಟ್ ಮಾಡ್ತೀನಿ. 2 ಭಾಗ ಆಗಿ ಸೆಪರೇಟ್ ಮಾಡ್ತೀನಿ. ಒಂದು ಹೋಲ್ ಥಿಂಗ್ ಅನ್ನ 2 ಪಾರ್ಟ್ಸ್ ಅಥವಾ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದನ್ನ ಏನಂತ ಕರಿತೀವಿ ನಾವು? ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಇದೆರಡನ್ನು ಜಾಯಿನ್ ಮಾಡಿದ್ರೆ ವಾಪಸ್ ನಿಮ್ಗೆ ಅದೇ ಆಪಲ್ ಬರುತ್ತಲ್ವಾ? ಈ ಅರ್ಧ ಆಪಲ್ ಅನ್ನ ಜಾಯಿನ್ ಮಾಡಿದ್ರೆ ಏನ್ ಬರುತ್ತೆ? ಹೋಲ್ ಆಪಲ್ ನಿಮ್ಗೆ ಬರುತ್ತೆ. ಬಟ್ ಆ 2 ಪಾರ್ಟ್ನ ಏನಂತ ಕರಿತೀವಿ? ಫ್ಯಾಕ್ಟರ್ ಅಂತ ಕರಿತೀವಿ. ಅದನ್ನೇ ನಾವು ಮ್ಯಾಥ್ಸ್ ಅಲ್ಲಿ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಓಕೆ, ಇದಿಷ್ಟು ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್. ನಿಮಗೆ ಫ್ಯಾಕ್ಟರೈಸೇಷನ್ ಅಂದ್ರೆ ಒಂದು ಹೋಲ್ ಥಿಂಗ್ ನ ಡಿವೈಡ್ ಮಾಡ್ತೀವಿ, ಬಟ್ ಅದೇ ಹೋಲ್ ಥಿಂಗ್ ಡಿವೈಡ್ ಮಾಡಿರೋದನ್ನ ಜಾಯಿನ್ ಮಾಡಿದ್ರೆ ಹೋಲ್ ಥಿಂಗ್ ನಿಮ್ಗೆ ರಿಟರ್ನ್ ಬರುತ್ತೆ. ಈಗ 9ನ 3 into 3 ಅಂತ ಮಾಡಿದ್ದೀನಿ. 3 ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ 9 ಬರುತ್ತೆ. 24ನ 4 into 6 ಅಂತ ಡಿವೈಡ್ ಮಾಡಿದ್ದೀನಿ. 4 into 6 ಮಾಡಿದ್ರೆ ಅಗೇನ್ ಏನ್ ಬರುತ್ತೆ? ನನಗೆ 24 ವಾಪಸ್ ಬರುತ್ತೆ. ಈ ರೀತಿ ಡಿವಿಷನ್ ಮಾಡೋದನ್ನ ನಾವೇನಂತ ಕರಿತೀವಿ? ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಓಕೆ, ಯಾ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು? ದ ಪಾಲಿನಾಮಿಯಲ್ ಈಕ್ವೇಶನ್ whose highest degree is 2 is called a quadratic equation. highest degree ಎಷ್ಟಿರಬೇಕು? 2 ಇರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಲಿನಾಮಿಯಲ್ ಈಕ್ವೇಶನ್ ಅಲ್ಲಿ ಮೋರ್ ದ್ಯಾನ್ 2 ಟರ್ಮ್ಸ್ ಇರಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಮೋರ್ ದ್ಯಾನ್ 2 ಟರ್ಮ್ಸ್ ಇರಬೇಕು, ಆಗ ಅದನ್ನ ನಾವು ಪಾಲಿನಾಮಿಯಲ್. ಬಟ್ ಅಲ್ಲಿ ಮೋರ್ ದ್ಯಾನ್ 2 ಟರ್ಮ್ಸ್ ಇರೋದ್ರಲ್ಲೂ ಹೈಯೆಸ್ಟ್ ಡಿಗ್ರಿ ಏನಿರಬೇಕು? 2. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಗ್ರಿ ಹಿಯರ್? ಡಿಗ್ರಿ ಅಂತ ಯೂಸ್ ಮಾಡಿದ್ದಾರೆ. ಡಿಗ್ರಿ ಅಂದ್ರೆ ಏನು? ಈಗ ಇಲ್ಲಿ x³ ಇದೆ, ಇದ್ರ ಡಿಗ್ರಿ ಎಷ್ಟು? 3. ಇಲ್ಲಿ ಪವರ್ ಏನಿರುತ್ತೆ? ಎಕ್ಸ್ಪೋನೆಂಟ್ ಏನಿರುತ್ತೆ? ಅದನ್ನ ನಾವು ಡಿಗ್ರಿ ಅಂತ ಕರಿತೀವಿ. 3 ಇದೆ, y5 ಇರುತ್ತೆ, ಹಾಗಾದ್ರೆ ಇದ್ರ ಡಿಗ್ರಿ 5 ಇರುತ್ತೆ. ಸೊ ಹೈಯೆಸ್ಟ್ ಡಿಗ್ರಿ ಎಷ್ಟಿರ್ಬೇಕು ಅಂತ ಹೇಳಿದರೆ 2 ಮಾತ್ರ ಇರಬೇಕು ಪಾಲಿನಾಮಿಯಲ್ ಈಕ್ವೇಶನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಹಿಯರ್ ಐ ಆಮ್ ಕನ್ಸಿಡರ್ 2x² plus 4x plus 3 is equal to 0. ಇಲ್ಲಿ x ದು ಹೈಯೆಸ್ಟ್ ಡಿಗ್ರಿ ಏನಿದೆ? 2 ಇದೆ. ಇದು ಪಾಲಿನಾಮಿಯಲ್ ಈಕ್ವೇಶನ್ 3 ಟರ್ಮ್ಸ್ ಇದೆಯಾ? ಸೊ ಹೈಯೆಸ್ಟ್ ಡಿಗ್ರಿ 2 ಇದೆಯಾ? ಸೊ ಈ ಈಕ್ವೇಶನ್ ಅನ್ನ ಏನಂತ ಕರಿತೀವಿ ನಾವು? ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸಪೋಸ್ ನಾನು ಇನ್ನೊಂದನ್ನ ತಗೊಳ್ತೀನಿ. ಇಲ್ಲಿ 5x³ plus 5x² plus 10x plus 5 equal to 0 ಅಂತ ತಗೊಳ್ತೀನಿ. ಓಕೆ, ಇಲ್ಲಿ ಎಷ್ಟಾರು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? ಮೋರ್ ದ್ಯಾನ್ 2 ಇದೆ. ಇದು ಪಾಲಿನಾಮಿಯಲ್ ಈಕ್ವೇಶನ್. ದಿಸ್ ಇಸ್ ಅ ಪಾಲಿನಾಮಿಯಲ್ ಕರೆಕ್ಟ್. ಬಟ್ ಹೈಯೆಸ್ಟ್ ಪವರ್ ಏನಿದೆ? x ಮೇಲೆ ಹೈಯೆಸ್ಟ್ ಪವರ್ ಇರೋದು 3. ಇಟ್ಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿದ್ರೆ ಏನಿರಬೇಕು? ಡಿಗ್ರಿ ಯಾವಾಗ್ಲೂ 2 ಇರಬೇಕು. ಸೊ
ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನಿರಬೇಕು, ಯಾವುದೋ ಒಂದು ವೇರಿಯೇಬಲ್ ಏನು ಕೊಟ್ಟಿರ್ತಾರೆ ಈಕ್ವೇಶನ್ ಅಲ್ಲಿ ಅದರದ್ದು ಹೈಯೆಸ್ಟ್ ಡಿಗ್ರಿ ಯಾವಾಗಲೂ ಏನಿರಬೇಕು, 2 ಮಾತ್ರ ಇರಬೇಕು. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಜನರಲ್ ಫಾರ್ಮ್ ಬಂದು ax² + bx + c = 0. ಇಲ್ಲಿ ಎಕ್ಸ್ ವೇರಿಯೇಬಲ್ ಇದೆ ಅಂದ್ರೆ ಇಲ್ಲೂ ಎಕ್ಸ್ ಇರಬೇಕು, ಇಲ್ಲಿ ವೈ ಇರೋ ಆಗಿಲ್ಲ, ಸೇಮ್ ವೇರಿಯೇಬಲ್ ಬರಬೇಕು. ಸೊ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, 3 ಟರ್ಮ್ಸ್ ಇದೆ, ಎಕ್ಸ್ ಪವರ್ ಏನಿರಬೇಕು, 2 ಇರಬೇಕು. ಈ ಈಕ್ವೇಶನ್ ಅನ್ನ ಜನರಲ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ, ಹಿಯರ್ x is a variable, a b c are constant terms. ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡುವಾಗ ಇಲ್ಲಿ ಒಂದೊಂದ್ಸಲ ನಾವು ಸಿಂಪ್ಲಿಫಿಕೇಶನ್ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ತೋರಿಸ್ತೇನೆ. ಆಗ ಸಮ್ ಕ್ವೆಶನ್ಸ್ ಅನ್ನ ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದಕ್ಕಾಗಲ್ಲ, ಆಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀನಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನೀವು ಇದನ್ನ ನೆನ್ಪಿಟ್ಕೊಂಡೇ ಇರಬೇಕು. x = -b + or minus square root of b² - 4ac / 2a. ಈ ಫಾರ್ಮುಲಾ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ಅಂತ ಕೇಳಿದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇದು ನೆನಪಿರ್ಬೇಕು. ಓಕೆ, ಈಗ 1 by 1 ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬಿಕಾಸ್ ನಿಮಗೆ PGCET ಎಕ್ಸಾಮ್ ಅಲ್ಲಿ ಫೈಂಡ್ ದ ಫ್ಯಾಕ್ಟರ್ಸ್ ಅಥವಾ ಫೈಂಡ್ ದ ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರೀತಾರೆ. ಯಾವ ರೀತಿ ಕ್ವೆಶನ್ ಅನ್ನ ಕೇಳ್ತಾರೆ, ಫೈಂಡ್ ದ ರೂಟ್ಸ್ ಆಫ್ ದ ಗಿವನ್ ಈಕ್ವೇಶನ್ ಅಂತ ಕೇಳ್ತಾರೆ. ಓಕೆ, ಗಿವನ್ ಈಕ್ವೇಶನ್. ಸೊ ಈಗ ನಿಮ್ಗೆ ಇಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್, ಹೇಗೆ ಕ್ವಾಡ್ರಾಟಿಕ್, ಎಕ್ಸ್ ಪವರ್ ಏನಿದೆ ಹೈಯೆಸ್ಟ್ ಪವರ್ 2 ಇದೆ. ಸೊ ಇಟ್ಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಇದನ್ನ ಫ್ಯಾಕ್ಟರೈಸ್ ಮಾಡಿ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫ್ಯಾಕ್ಟರ್ ಮಾಡಬೇಕು. ಸೊ ಕೊಟ್ಟಿರೋ ಈಕ್ವೇಶನ್ ಅನ್ನ ನಾನು ಫಸ್ಟ್ ಇಲ್ಲಿ ಬರ್ಕೊಳ್ತೀನಿ. x² + 5x + 6 = 0. ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಫ್ಯಾಕ್ಟರ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ x² ಜೊತೆಗೆ ಏನ್ ಕೋಎಫಿಷಿಯಂಟ್ ಏನು ಇಲ್ಲ ಅಂದ್ರೆ ಏನಿರುತ್ತೆ, ಇಲ್ಲಿ 1 ಇರುತ್ತೆ. ಏನಿರುತ್ತೆ, 1 ಇರುತ್ತೆ. ಈ ಫಸ್ಟ್ ಬರುವಂತ ವ್ಯಾಲ್ಯೂ ಕಾನ್ಸ್ಟೆಂಟ್ ಅನ್ನ ಈ ಲಾಸ್ಟ್ ಅಲ್ಲಿರೋ ಕಾನ್ಸ್ಟೆಂಟ್ ಜೊತೆಗೆ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. 1 × 6 = ಏನ್ ಬರುತ್ತೆ, 6 ಬರುತ್ತೆ. ಸೊ ಈಗ ಈ 6 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ನೋಡ್ಬೇಕು. ಆ 2 ನಂಬರ್ ಇಲ್ಲಿ ಬರೀಬೇಕು. ಅದಕ್ಕೂ ಮುಂಚೆ ಈ 6 ನ ನಾನು ಈಗ 3 × 2 ಅಂತ ತಗೊಳ್ತೀನಿ ಅನ್ಕೊಳ್ಳಿ. ಓಕೆ, 3 2s 6 ಆಗುತ್ತಲ್ವಾ, 3 2s 6. ಇಲ್ಲಿ ಯಾವಾಗ್ಲೂ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇಲ್ಲಿ ಮಧ್ಯದಲ್ಲಿರೋದು ಏನಿದು +5 ಇದೆ. ಆಡ್ ಮಾಡಿದಾಗ ಈ ಎರಡು ವ್ಯಾಲ್ಯೂನ ಆಡ್ ಮಾಡಿದಾಗ ನಮ್ಗೆ ಮಧ್ಯದಲ್ಲಿರೋ ಬಿಟ್ವೀನ್ ವ್ಯಾಲ್ಯೂ ಏನಿದೆ ಅದು ಬರಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಲಾಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರಬೇಕು. ಈಗ ಇಲ್ಲಿ ಏನ್ ಬಂದಿರುತ್ತೆ, ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ನಿಮ್ಗೆ ಇಲ್ಲಿ ಬರಬೇಕು. ಸೊ ಇಲ್ಲಿ ನಾನು 6 ನ 3 × 2 ಅಂತ ಫ್ಯಾಕ್ಟರ್ ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೇನೆ. 3 2s 6, 3 + 2 ಆಡ್ ಮಾಡಿದಾಗ ಮಧ್ಯದಲ್ಲಿರೋ ವ್ಯಾಲ್ಯೂ ಬರ್ತಾ ಇದೆಯಾ, 5 ಬರ್ತಾ ಇದೆ. ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಬರ್ತಾ ಇದೆಯಾ, ಬರ್ತಾ ಇದೆ. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ 2 ಪ್ಲಸ್. ಸೊ ಈಗ ಏನ್ ಬರ್ಕೊಳ್ತೀನಿ, x² ಬರೀತೀನಿ. 5x ನ ಇದೆರಡನ್ನ ಆಡ್ ಮಾಡಿ ಬರೀಬಹುದಾ, 3x + 2x + 6 = 0. ಸೊ ಈ ಎರಡು ವ್ಯಾಲ್ಯೂ ಅಲ್ಲಿ x ನ ಕಾಮನ್ ತೆಗಿಬಹುದಾ, ಉಳ್ಕೊಳ್ಳೋದನ್ನ ಬರೀತೀನಿ. ಇಲ್ಲಿ x² ಅಲ್ಲಿ x ತೆಗೆದ್ಬಿಟ್ರೆ x ಉಳ್ಕೊಳ್ಳುತ್ತೆ, +3 ಉಳ್ಕೊಳ್ಳುತ್ತೆ. ಅಗೈನ್ ಇದರಲ್ಲಿ 2 ತೆಗಿತೀನಿ, x + 3 = 0. ಯಾವಾಗ್ಲೂ ಈ ಎರಡು ಬ್ರಾಕೆಟ್ ಅಲ್ಲಿ ಸೇಮ್ ವ್ಯಾಲ್ಯೂ ಬರಬೇಕು. ಇಲ್ಲೂ x + 3 ಇದೆ, ಇಲ್ಲಿ x + 3 ಬರಬೇಕು. ಇಲ್ಲಿ x - 3 ಇದೆ ಅಂದ್ರೆ ಇಲ್ಲೂ x - 3. ಸೊ ಈಗ ಇವೆರಡರಲ್ಲೂ ಕಾಮನ್ ತೆಗಿತೀನಿ ನಾನು. x + 3 ಕಾಮನ್ ತೆಗೆದಾಗ ಉಳ್ಕೊಳ್ಳೋದೇನು, ಇಲ್ಲಿ ಉಳ್ಕೊಳ್ಳೋದು x, ಇಲ್ಲಿ ಉಳ್ಕೊಳ್ಳೋದು 2 = 0. ಈಗ ಈಕ್ವೇಟ್ ಮಾಡೋಣ. x + 3 = 0, x + 2 = 0. ಹಾಗಾದ್ರೆ x ವ್ಯಾಲ್ಯೂ ಏನಾಯ್ತು, x = -3, x = -2. Therefore the roots are -3 and -2. ಇದನ್ನ ನಾವು ರೂಟ್ಸ್ ಐಡೆಂಟಿಫೈ ಮಾಡೋ ಟೈಪ್ ಇದು, ಗೊತ್ತಾಯ್ತಾ?
ಸೊ ಈ ವೇಯಲ್ಲಿ ನಾವು ರೂಟ್ಸ್ ಐಡೆಂಟಿಫೈ ಮಾಡ್ತೀವಿ. ಬಟ್ ನೀವು ಎಕ್ಸಾಮಲ್ಲಿ ಮಾಡುವಾಗ ಇದೆಲ್ಲ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲನೂ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ನಿಮಗೆ ಒಂದು ಬೇಸಿಕ್ ಟ್ರಿಕ್ಸ್ ಅನ್ನ ಹೇಳ್ತೀನಿ. ಜಸ್ಟ್ ಯು ಅಬ್ಸರ್ವ್. ಓಕೆ, ಯಾ, ನೀವು ಜಸ್ಟ್ ಮಾಡಬೇಕಾಗಿರೋದು ಈ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ, ಈ ಫಸ್ಟ್ ವ್ಯಾಲ್ಯೂ ಇರೋದನ್ನ ಲಾಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇದನ್ನ ಈ ರೀತಿ ಫ್ಯಾಕ್ಟರ್ ಮಾಡ್ಕೊಳ್ತೀವಿ. ಇಲ್ಲಿ ಏನ್ ವ್ಯಾಲ್ಯೂ ಬಂದಿರುತ್ತೆ, ಇಲ್ಲಿ ಪ್ಲಸ್ ಬಂದಿದೆ ಅಂದ್ರೆ ರೂಟ್ಸ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಇಲ್ಲಿ ಪ್ಲಸ್ ಬಂದಿದೆ ಅಂದ್ರೆ ರೂಟ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಇಲ್ಲಿ 3 ಇದ್ರೆ -3, ಇಲ್ಲಿ 2 ಇದ್ರೆ -2, ಜೊತೆಗೆ ಎಕ್ಸ್ ಸ್ಕ್ವೇರ್ ಜೊತೆಗಿರೋ ಕಾನ್ಸ್ಟೆಂಟ್ ಏನಿದೆ ಅದರಿಂದ ಡಿವೈಡ್ ಆಗಿರುತ್ತೆ. ಇಷ್ಟೇ. ಸೊ -3/1 ಅಂದ್ರೆ -3, -2/1 ಅಂದ್ರೆ -2, ರೂಟ್ಸ್ ಏನಾಗುತ್ತೆ -3 -2. ಈ ತರ ಸಿಂಪಲ್ ಆಗಿ ನೀವು ಆನ್ಸರ್ ಅನ್ನ ಬರೀಬಹುದು. ಈ ರೀತಿನೇ, ಇದಿಷ್ಟು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಈಗ ಇಲ್ಲೊಂದಿದೆ, ಇಲ್ಲೊಂದು ಕ್ವೆಶನ್ ಇದೆ ಅಲ್ವಾ, ಈ ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. x⁴, ಸಾರಿ, ಐ ಥಿಂಕ್ ದಿಸ್ ಇಸ್ 2, x² - 16 ಅಂತ ಇದೆ. x² - 16 = 0. ಈಗ ಇದನ್ನ ನಾನು ಫ್ಯಾಕ್ಟರೈಸ್ ಮಾಡಬೇಕು. ಸೊ x² ಇಲ್ಲೇ ಇರುತ್ತೆ, 16 ಅನ್ನ ಆ ಕಡೆ ಕಳಿಸ್ತೀನಿ. x² ಸ್ಕ್ವೇರ್ ರೂಟ್, x = √16. ಹಾಗಾದ್ರೆ x ಗೆ ಏನು ವ್ಯಾಲ್ಯೂ ಬಂತು, +or -4. ಇಲ್ಲಿ x² ಬಂದಿದೆ ಅಂದ್ರೆ ಯಾವಾಗ್ಲೂ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ 2 ರೂಟ್ಸ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಎಸ್, ಫಸ್ಟ್ ನಾನು ಈಸಿ ಕ್ವೆಶನ್ಸ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಕೊಟ್ಟಿರೋದೇನು, 4x² - 9 = 0. ವಿ ನೀಡ್ ಟು ಫೈಂಡ್ ಔಟ್ ಹಿಯರ್ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ರೂಟ್ಸ್ ಆರ್, ಒಂದು ಈಕ್ವೇಶನ್ ಕೊಟ್ಬಿಟ್ಟು ರೂಟ್ಸ್ ಆರ್ ಅಂದ್ಬಿಟ್ಟು 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ನಿಮ್ಗೆ. ಓಕೆ, ಸೊ ನನಗೆ ಬೇಕಾಗಿರೋದು x² ವ್ಯಾಲ್ಯೂ. ಸೊ -9 ಈ ಕಡೆಗೆ ಸೆಂಡ್ ಮಾಡ್ತೀನಿ, +9 ಆಗುತ್ತೆ. x² ಇಲ್ಲೇ ಇರುತ್ತೆ, 9/4, x = √9/4. 9ಗೆ ಸ್ಕ್ವೇರ್ ರೂಟು 3, 4ಗೆ ಸ್ಕ್ವೇರ್ ರೂಟು 2, +or -2. ಹಾಗಾದ್ರೆ ರೂಟ್ಸ್ ಏನಾಯ್ತು, ಇಲ್ಲಿ ರೂಟ್ಸ್ ಆರ್ +3/2 -3/2, +3/2 -3/2. ಯಾ, ಈಗ ಈ ಕ್ವೆಶನ್ ಅನ್ನ ನೋಡೋಣ. ಏನ್ ಕ್ವೆಶನ್ ಕೊಟ್ಟಿದ್ದಾರೆ, 2x² + 7x - 15 = 0 ಕೊಟ್ಟಿದ್ದಾರೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ರೂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ x² ಜೊತೆಗಿರೋ ಕಾನ್ಸ್ಟೆಂಟ್ ಏನಿದೆ 2 ಇಂಟು ಲಾಸ್ಟ್ ವ್ಯಾಲ್ಯೂ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಏನ್ ಬರುತ್ತೆ, -30. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ -30 ಬರಬೇಕು, ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಬರಬೇಕು. ಸೊ ಯಾವ ಎರಡು ನಂಬರ್ಸ್ ಅನ್ನ ಯೂಸ್ ಮಾಡಬಹುದು, ಇಲ್ಲಿ 30 ಇದೆ, ಇದೇ ಎರಡನ್ನ ನಾನು ತಗೊಳ್ತೀನಿ, 15 ಮತ್ತೆ 2ನೇ ತಗೊಳ್ತೀನಿ. 15 2s 30 ಬರುತ್ತೆ. ಬಟ್ ಇದೆರಡನ್ನು ಆಡ್ ಮಾಡಿದ್ರೆ ನಮಗೆ -13 ಬರುತ್ತೆ. ಬಟ್ ನನಗೆ ಇಲ್ಲಿ ಬೇಕಾಗಿರೋದೇನು 7. ಸೊ ಈ ಎರಡು ಏನು 2 ಮತ್ತೆ 15 ಇದೆ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ನಾನು, ಅಲ್ವಾ. 13 ಮತ್ತೆ 1 ಇದನ್ನು ಅಷ್ಟೇ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ, ಸಬ್ಸ್ಟ್ರಾಕ್ಟ್ ಅಥವಾ ಆಡ್ ಮಾಡಿದ್ರೆ 7 ಬರಲ್ಲ. ಸೊ ಇದನ್ನು ಕೂಡ ನಾನು ತಗೊಳಕ್ಕಾಗಲ್ಲ. ಸೊ ಹಾಗಾದ್ರೆ ಏನ್ ತಗೋಬಹುದು, ನಾನು 10 ಮತ್ತೆ 3 ನ ಕನ್ಸಿಡರ್ ಮಾಡ್ತೀನಿ. 10 3s 30 ಬರ್ತಿದೆ. 10 -3 ಇದ್ರೆ ನನಗೆ ಏನ್ ಬರುತ್ತೆ, ಇಲ್ಲಿ 7 ಬರುತ್ತೆ. ಸೊ ಇಲ್ಲಿ ಮೈನಸ್ ಹಾಕೋಬಹುದು. 10 - 3 ಮಾಡಿದ್ರೆ ಏನ್ ಬರುತ್ತೆ, +7. 10 × -3 ಮಾಡಿದ್ರೆ ಏನ್ ಬರುತ್ತೆ, -30. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ರೂಟ್ಸ್ ನ ಬರೆಯೋಣ. ಈಗ ಏನ್ ಹೇಳಿದ್ದೆ, ಇಲ್ಲಿ ಪ್ಲಸ್ ಇದೆ ಅಂದ್ರೆ ಅದೇನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ ಅಂದ್ರೆ ಅದೇನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಡಿವೈಡ್ ಯಾವ್ದ್ರಿಂದ ಮಾಡಬೇಕು, x² ಜೊತೆಗೆ ಇರುವಂತ ಕಾನ್ಸ್ಟೆಂಟ್ ಟರ್ಮ್ ಇಂದ ಡಿವೈಡ್ ಮಾಡಬೇಕು. ಸೊ ಈಗಾಗಾದ್ರೆ ರೂಟ್ಸ್ ಏನಾಯ್ತು, -5, 3/2 ಆರ್ ದ ರೂಟ್ಸ್ ಆಫ್ ದಿಸ್ ಇಕ್ವೇಶನ್, ಅಲ್ವಾ. ಸರಿ ಇದೆ ಅಲ್ವಾ, -5 ಮತ್ತೆ 3/2 ಆರ್ ದ ರೂಟ್ಸ್ ಆಫ್ ದಿಸ್ ಇಕ್ವೇಶನ್. ಎಸ್, ಈಗ ನೆಕ್ಸ್ಟ್ ಕ್ವೆಶನ್, x² + 11x + 30, x² + 11x + 30. ಸೊ ಈಗ ಅಗೇನ್ ಇದನ್ನ ಫ್ಯಾಕ್ಟರೈಸ್ ಮಾಡೋಣ. x² + 11x
plus 30 x square ಜೊತೆಗೆ ಏನಿಲ್ಲ ಅಂದರೆ 1 ಇದೆ 1 into 30 ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 30 ಬರಬೇಕು. ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರಬೇಕು 11 ಬರಬೇಕು. ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರಬೇಕು 11 ಬರಬೇಕು. ಸೊ ಈಗ ಹೇಗೆ ಮಾಡೋದು, ಯಾವ ಒಂದು ನಂಬರನ್ನು ತಗೊಂಡ್ರೆ 30 ಬರುತ್ತೆ, ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 11 ಬರಬೇಕು. ಯಾವ ನಂಬರನ್ನು ತಗೊಳ್ಳೋಣ? Again, if I am consider here 10 into 3 ಮಾಡಿದ್ರೆ 30 ಏನೋ ಬರುತ್ತೆ, ಬಟ್ 10 plus 3 ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನನಗೆ 11 ಬರಲ್ಲ. ಸೊ ಇದನ್ನು ತಗೊಳಕ್ಕಾಗಲ್ಲ. ನೆಕ್ಸ್ಟ್ 30 into 1 ಮಾಡಿದ್ರೆ 30 ಬರುತ್ತೆ, 30 minus 1 ಮಾಡಿದ್ರೆ 10 ಬರಲ್ಲ. ಸೊ ಇದು ತಗೊಳಕ್ಕಾಗಲ್ಲ. ವಾಟ್ ಅಬೌಟ್ ನೆಕ್ಸ್ಟ್? ಆರ ಇಲ್ಲಿ 30, 6 5s are 30 ಬರುತ್ತೆ. 6 plus 5 ಅನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 11 ಬರುತ್ತೆ. ಸೊ ಇದು ನನಗೆ ಆಗುತ್ತೆ. ಹಾಗಾದರೆ ರೂಟ್ಸ್ಗಳು ಏನು? ಇಲ್ಲಿ ಪಾಸಿಟಿವ್ ಬಂದಿದೆ ಅಂದರೆ ರೂಟ್ಸು -6 -5 ಎಕ್ಸ್ ಸ್ಕ್ವೇರ್ ಜೊತೆಗೆ ಏನಿದೆ 1 ಇದೆ. ಸೊ ಡಿವೈಡ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ರೂಟ್ಸ್ ಏನಾಗುತ್ತೆ -6 -5. ಇಷ್ಟು ಬೇಗ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ನಾನು ಫಸ್ಟ್ ಪ್ರಾಬ್ಲಮ್ ಹೇಳ್ಕೊಟ್ನಲ್ಲ ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೇಮ್ ಬರುತ್ತೆ ನೋಡಿ, ಅದರಲ್ಲಿ ಏನೋ ಇದೇ ಇಲ್ಲ. ನಾನು ಈ ಕಡೆ ಮಾಡ್ತೀನಿ ಬೇಕಾದ್ರೆ ಅದನ್ನು. ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಪ್ಲಸ್ 30 = 0. ಸೊ ಎಕ್ಸ್ ಸ್ಕ್ವೇರ್ 11 ಈ ಎರಡು ನಂಬರನ್ನು ಯೂಸ್ ಮಾಡಿ ಬರೆದ್ರೆ 6x plus 5x plus 30 is equal to 0. ಸೊ ಎಕ್ಸನ್ನು ತಗೊಳ್ತೀನಿ x plus 6, ಇಲ್ಲಿ 5ನ ತಗೊಳ್ತೀನಿ x plus 6. ಸೊ x plus 6ನ ಕಾಮನ್ ತಗೊಳ್ತೀನಿ, ಉಳ್ಕೊಳ್ಳೋದು x plus 5 is equal to 0. ಈಗ ಈಕ್ವೇಟ್ ಮಾಡಿ x plus 6 equal to 0, x plus 5 equal to 0, x equal to -6, x equal to -5. ಏನು ಆನ್ಸರ್ ಬಂದಿದೆ? ಸೇಮ್ ಬಂದಿದೆ. ಬಟ್ ಇದು ಟೈಮ್ ತಗೊಳುತ್ತೆ ನಿಮಗೆ ಇದೆಲ್ಲ ಸಿಂಪ್ಲಿಫೈ ಮಾಡೋದಕ್ಕೆ. ಬಟ್ ಆ ಟೈಮನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವಾಗಲೂ ಸೇವ್ ಮಾಡ್ತಾ ಬರಬೇಕು. ಸೇವ್ ಮಾಡಬೇಕಂದ್ರೆ ಏನು, ಈ ಥರ ಶಾರ್ಟ್ ಟ್ರಿಕ್ಸ್ಗಳೇನಿದೆ ಈ ಟ್ರಿಕ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಬರಬೇಕು. ಓಕೆ ಯಾ, ಈ ಒಂದು ಕ್ವೆಶನನ್ನು ನೀವೇ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಸಾಲ್ವ್ ಮಾಡಿ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಯಾ, ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಫ್ಯಾಕ್ಟರೈಸ್ x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 21 = 0 ಅಂತ ಇದೆ. ಓಕೆ ಯಾ, x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 21 = 0. I rewrite that one. Wait, yeah, 1 ಇದೆ, 1 into 21. ಸೊ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 21 ಬರಬೇಕು. ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನನಗೆ 4 ಬರಬೇಕು. 21 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 21 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 7 3s are 21, ರೈಟ್? 7 3s are 21. 7 3s are 21 ಏನೋ ಬರುತ್ತೆ. ನೀವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 4 ಬರುತ್ತೆ, ಆ್ಯಡ್ ಮಾಡಿದ್ರೆ ನಿಮಗೆ 4 ಬರಲ್ಲ, 10 ಆಗೋಗುತ್ತೆ ಅಲ್ವಾ? 7 plus 3 ಆ್ಯಡ್ ಮಾಡಿದ್ರೆ ಏನಾಗುತ್ತೆ 10 ಆಗುತ್ತೆ. ಬಟ್ 7 minus 3 ಮಾಡಿದ್ರೆ ನಿಮಗೆ 4 ಬರುತ್ತೆ. ನನಗೆ ಇದು ಮೈನಸ್ ಆಗಬೇಕು. 7 minus 3 ಮಾಡಿದ್ರೆ 4 ಬರುತ್ತೆ. ಬಟ್ 7 into -3 ಮಾಡಿದ್ರೆ ಏನಾಗೋಗ್ಬಿಡುತ್ತೆ ಅದು? 7 into -3 ಮಾಡಿದ್ರೆ -21 ಆಗುತ್ತೆ. ನನಗೆ ಬೇಕಾಗಿರೋದು ಏನಿಲ್ಲಿ +21. ಸೊ ಯಾವುದೇ ಒಂದು ವ್ಯಾಲ್ಯೂಗಳನ್ನ ನನಗೆ ಯೂಸ್ ಮಾಡಿ ನಾನು ಫ್ಯಾಕ್ಟರೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆಗ ನಾನು ಹೇಳ್ದಂಥ ಒಂದು ಫಾರ್ಮುಲಾನ ನಾನಿಲ್ಲಿ ಯೂಸ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಈಕ್ವೇಶನ್ನ ಜನರಲ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಏನು? ax ಸ್ಕ್ವೇರ್ plus bx plus c is equal to 0. Here a is equal to what? 1, b equal to what? 4, c equal to what? 21. ಈ ಈಕ್ವೇಶನ್ ಜೊತೆಗೆ ಕಂಪೇರ್ ಮಾಡೋಣ. x ಸ್ಕ್ವೇರ್ a ಪ್ಲೇಸ್ ಅಲ್ಲಿ ಏನಿಲ್ಲ ಅಂದ್ರೆ 1, b ಪ್ಲೇಸ್ ಅಲ್ಲಿ ಏನಿದೆ 4, c ಪ್ಲೇಸ್ ಅಲ್ಲಿ ಏನಿದೆ 21. ಈಗ ನಾನು ಆ ಈಕ್ವೇಶನ್ ಅನ್ನ ಬರ್ಕೊಳ್ತೀನಿ. -b plus or minus square root of b square minus 4ac by 2a. ಏನೇನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಇಲ್ಲಿಗೆ ಹಾಕ್ತಾ ಹೋಗೋಣ. b ಅಂದರೆ 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಅಂದರೆ b ಸ್ಕ್ವೇರ್ ಮೀನ್ಸ್ 16 ಮೈನಸ್ 4ac. 4ac ಅಂದರೆ ಎಷ್ಟು ವ್ಯಾಲ್ಯೂ ಬರುತ್ತೆ? 4 into 1 into 21. ಕನ್ಫ್ಯೂಸ್ ಆಗೋದು ಬೇಡ. ಐ ವಿಲ್ ರೈಟ್ ಹೋಲ್ ಥಿಂಗ್. 21 by 2 into 1. So I will simplify here. -4 plus or minus square root of 16 minus 84 by 2.
16 minus 84 by 2. ಯಾ ಈಗ ಸ್ಕ್ವೇರ್ ರೂಟ್ ಒಳಗಡೆ ಇರುವಂತಹ ವ್ಯಾಲ್ಯೂನ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಸ್ಕ್ವೇರ್ ರೂಟ್ ಒಳಗಡೆ ಇರುವಂತಹ ವ್ಯಾಲ್ಯೂ 84 ಅಲ್ಲಿ 16 ಹೋದ್ರೆ ಏನು ಬರುತ್ತೆ? minus 68 by 2. minus 68 by 2. Okay? Yes. One second. So, minus 4 आगे बरेयोಣ. ಈ 68 ಅನ್ನ I will rewrite. One second. 68 ಅನ್ನ 17 into 4 ಅಂತ ಬರೀಬೋದಾ? 17 4 68 by 2. So minus 4 plus or minus ಇಲ್ಲಿ square root ತಗೊಂಡ್ರೆ 2 root 17. 4 ಗೆ square root ತೆಗೆದ್ರೆ 2 ಆಗುತ್ತೆ by 2. So I will rewrite here. ಇಲ್ಲಿ ನೋಡಿ ಸ್ಪೇಸ್ ಆಗ್ತಾ ಇಲ್ಲ. I will write here. So ಹಾಗಾದ್ರೆ ಏನಾಯ್ತು? minus 4 plus or minus 2 square root of 17 minus 17 by 2. ಸಮ್ ಕ್ವೆಶನ್ಸ್ ಅಲ್ಲಿ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟಿರ್ತಾರೆ, ಇಷ್ಟೇ ಆನ್ಸರ್ ಕೊಟ್ಟಿರ್ತಾರೆ, ನೀವು ಇಷ್ಟನ್ನೇ ಡೈರೆಕ್ಟ್ ಆಗಿ ಬರಿಬೋದು. ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಕಾಂಪಿಟೇಟಿವ್ ಏನು ಈ PGCET ಎಕ್ಸಾಮ್ ಇದೆ ಅದರಲ್ಲಿ ಈ ತರ ಸಾಲ್ವ್ ಆಗದೇ ಇರೋ ಈಕ್ವೇಶನ್ಸ್ ನ ಕೊಡಲ್ಲ, ಈಸಿಯಾಗಿ ಸಾಲ್ವ್ ಆಗುವಂತಹ ಈಕ್ವೇಶನ್ ಅನ್ನೇ ಕೊಡ್ತಾರೆ. ಹಾಗಾದ್ರೆ ರೂಟ್ಸ್ ಒಂದು ಪ್ಲಸ್ ರೂಟ್ ಆಯ್ತು, ಇನ್ನೊಂದು ಮೈನಸ್ ರೂಟ್ ಆಯ್ತು. ಅಗೇನ್ 2 ಇಂದ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? minus 2 plus or minus square root of minus 17 by 2. ಇಷ್ಟೆಲ್ಲ ಬೇಡ ಅಂದ್ರೆ ನೀವು ಇಷ್ಟಕ್ಕೆ ಇದನ್ನ ಸ್ಟಾಪ್ ಮಾಡ್ಬೋದು. ಓಕೆ, ಯಾ ಈ ರೀತಿ ನಾವು ಫಾರ್ಮುಲಾನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಈಗ ನಾವು ಇವತ್ತಿನ ಕ್ಲಾಸಲ್ಲಿ ಏನೇನನ್ನ ನೋಡಿದ್ವಿ? ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಆಲ್ಜಿಬ್ರಾಗಳು ಏನೇನು ಬರುತ್ತೆ, ಲೈಕ್ ಟರ್ಮ್ ಅಂದ್ರೇನು, ಅನ್ಲೈಕ್ ಅಂದ್ರೇನು, ಅಡಿಷನ್ ಹೇಗೆ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನು ಮಾಡ್ತೀವಿ, ಟರ್ಮ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು, ವೇರಿಯಬಲ್ ಅಂದ್ರೇನು, ಇದೆಲ್ಲಾನು ಕಲ್ತ್ಕೊಂಡಿದೀವಿ. ಫ್ಯಾಕ್ಟರೈಸೇಷನ್ ಹೇಗೆ ಮಾಡ್ತೀವಿ, ಮೊನೋಮಿಯಲ್, ಪಾಲಿನೋಮಿಯಲ್ ಅಂದ್ರೇನು, ಬೈನೋಮಿಯಲ್ ಅಂದ್ರೇನು ನೋಡಿದ್ವಿ. ಹಾಗೆ ಹೇಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ರೂಟ್ಸ್ ನ ಐಡೆಂಟಿಫೈ ಮಾಡೋದು ಅಂತಾನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಸರ್ಟ್ಸ್ ಮತ್ತೆ ಇಂಡಿಸಿಸ್ ಮತ್ತೆ ಲಾಗರಿದಮ್ ಏನಿದೆ ಅದರದ್ದು ಕಂಟಿನ್ಯೂಯೇಷನ್ ನಾನು ಮಾಡ್ತಾ ಹೋಗ್ತೇನೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ನಮ್ಮ ಎಕ್ಸಾಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದೆ, ಈ ಚಾಪ್ಟರ್ ಬೇಕು ಅಂತ ಏನಾದರೂ ಅನ್ಸಿದ್ರೆ ನನಗೆ ಆ ಒಂದು ಚಾಪ್ಟರ್ ನೇಮನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಈಗ PGCET ಏನು ನಡೀತಾ ಇದೆ ಆ ಎಕ್ಸಾಮ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ಗೆ ನನ್ನ ಥ್ಯಾಂಕ್ ಯು.